ಅವರು ಯಾರಿದ್ದಾರೆ? ನಿನ್ನ ನೋಡ್ಕೊಳ್ಳೋರು ಬೇಕಲ್ಲ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಶಬ್ದ ಇದೆ ನಮ್ಮಲ್ಲಿ. ಆಲಕ್ಕೆ ಹೂವಿಲ್ಲ, ಬೇವಿಗೆ ಸಿಹಿಯಿಲ್ಲ, ಜಾಣರ ಮಾತಿಗೆ ಇದಿರಿಲ್ಲ ತಂಗಮ್ಮ, ಹೆಣ್ಣಿಗೆ ತವರು ಸ್ಥಿರವಲ್ಲ. ಯಾವಾಗಲೂ ಹೆಣ್ಣುಮಗಳು ಹುಟ್ಟಿದರೆ ಆಕೆಯನ್ನು ಕೊಡುವಂಥದ್ದು. ನಮ್ಮ ಹೆಣ್ಣುಮಗಳಾಗಲಿ ನಿಮ್ಮ ಹೆಣ್ಣುಮಗಳಾಗಲಿ ಕೊಡಲೇಬೇಕು. ನಮ್ಮ ಸಂಪ್ರದಾಯ. ಅದಕ್ಕೆ ಸ್ತ್ರೀಗೆ ಸ್ವಾತಂತ್ರ್ಯವನ್ನು ಕೊಟ್ಟದ್ದು ಮೊಟ್ಟ ಮೊದಲು ಶರಣರು. ನ ಸ್ತ್ರೀ ಸ್ವಾತಂತ್ರ್ಯಂ ಹರ್ರತಿ, ಸ್ತ್ರೀಗೆ ಸ್ವಾತಂತ್ರ್ಯವಿಲ್ಲ. ಯಾಕಿಲ್ಲ ಅಂತಂದರೆ, ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿಗಳ ಆಧೀನದಲ್ಲಿರ್ತಾಳೆ. ಯೌವನಕ್ಕೆ ಬಂದಾಗ ಗಂಡನ ಆಧೀನದಲ್ಲಿ, ಮುಪ್ಪಾವಸ್ಥೆಯಲ್ಲಿದ್ದಾಗ ಯಾರು? ಮೊಮ್ಮಕ್ಕಳು, ಮಕ್ಕಳು ಕಾಪಾಡಬೇಕಲ್ಲ. ಹೀಗೆ ನ ಸ್ತ್ರೀ ಸ್ವಾತಂತ್ರ್ಯಂ ಹರತಿ ಅಂತ ಉಪನಿಷತ್ತುಗಳು ಸ್ಮೃತಿಗಳು ಹೇಳಿದಾಗ, ಮೊಟ್ಟ ಮೊದಲಿಗೆ ಸ್ತ್ರೀಗೆ ಗೌರವವನ್ನು, ಒಳ್ಳೆಯ ಸ್ಥಾನವನ್ನು ಕೊಟ್ಟಿದ್ದು ಶರಣರು. ಹಾಗಿಲ್ಲಿ ಮೊಟ್ಟ ಮೊದಲು ನೋಡ್ತೇವೆ, ಅಜಗಣ್ಣ ಮುಕ್ತಾಯಿ ಒಳ್ಳೆಯ ಸಂಬಂಧ, ರಕ್ತ ಸಂಬಂಧ ಅಷ್ಟೇ ಅಲ್ಲ, ಗುರು ಶಿಷ್ಯರ ಸಂಬಂಧವನ್ನು ಮಾಡಿಕೊಂಡಿದ್ದರು. ಅಜಗಣ್ಣ ತಂಗಿಯ ಮುಕ್ತಾಯಿಗೆ ಮದುವೆ ಮಾಡಿದ್ದಾನೆ. ಇವರು ಊರು ಲಕ್ಕುಂಡಿಯಿಂದ ಮಸಳಿ ಕಲ್ಲಿಗೆ ಆಕೆಯನ್ನು ಮದುವೆ ಮಾಡಿ ಕೊಡ್ತಾನೆ. ಅದು ಮಸಳಿ ಕಲ್ಲಾಗಿತ್ತು. ಈಗ ಮೊದಲು ಮೊಸರು ಕಲ್ಲು, ಉಡುತಡಿ ಈಗ ಉಡುಗಣೆ ಆಗೈತಿ. ಹಾಗೆ ಅಲ್ಲಿ ತಂಗಿಯನ್ನು ಕಳಿಸುವಾಗ, ಅಣ್ಣ ನಿನಗೇನಾದರೂ ಆದರೆ ನಾನು ಹೇಗೆ ತಿಳ್ಕೊಳ್ಬೇಕು, ಹೇಗೆ ಗೊತ್ತು ಮಾಡ್ಕೊಳ್ಬೇಕು? ಈ ಸಂದರ್ಭವನ್ನು ನಿಮಗೆ ನೆನಪಿದೆ, ಒಂದಿಷ್ಟು ನೆನಪಿಸ್ತಾ ಇದ್ದೀನಷ್ಟೆ. ಅಂತ ಅಜಗಣ್ಣನ ಶಕ್ತಿಯನ್ನು ಅಲ್ಲಮ ಪ್ರಭು, ಬಸವಣ್ಣ, ಸಿದ್ದರಾಮ, ಅಕ್ಕ ಮಹಾದೇವಿ ಎಲ್ಲರೂ ಅವನ ಲೀಲೆಯನ್ನು, ಅವನ ಇರುವಿಕೆಯನ್ನು ಐಕ್ಯದಲ್ಲಿ ಅಜಗಣ್ಣ ಅಂತ ಹೊಗಳಿದ್ದಾರೆ. ಹಾಗಿಲ್ಲಿ ಚನ್ನಬಸವಣ್ಣರು ಒಂದು ವಚನ ಹೇಳ್ತಾರೆ, ಬಹಳ ಸುಂದರವಾದಂಥ ವಚನ. ಆದ್ಯರ 60 ವಚನ. ಆದ್ಯರ 60 ವಚನಕ್ಕೆ ದಂಡನಾಯಕರ 20 ವಚನ. ದಂಡನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ. ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ. ಅಜಗಣ್ಣನ 5 ವಚನಕ್ಕೆ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಮಹಾದೇವಿ ಅಕ್ಕಳ 1 ವಚನ. ಅದು ನಿರ್ವಚನ ಕಾಣ ಸಿದ್ದರಾಮಯ್ಯ ಅಂತ ಚನ್ನಬಸವಣ್ಣವ್ರು ಹೇಳ್ತಾರೆ. ಅಂದರೆ ವಿಚಾರ ಮಾಡಿ, ಆ ವಚನವನ್ನು ಒಂದೇ ವಚನ ಹೇಳಿದರೂ ಕೂಡ 100ಕ್ಕೂ ಸಮವಾಗಿರ್ತಕ್ಕಂಥದ್ದು. ಒಂದೇ ಮಾತು ಹೇಳಿದ್ರೆ ಅದು ಮುತ್ತಿನಂಗಿರಬೇಕಂತ. ಒಂದೇ ಮಾತು ಹೇಳಿದರೆ ಹೌದು ಎನ್ನಬೇಕು. ಅದಕ್ಕೆ ಲಿಂಗ ಮೆಚ್ಚಿ ಹೌದು ಎನ್ನಬೇಕು. ನುಡಿದರೆ ಮುತ್ತಿನ ಹಾರದಿಂತಿರಬೇಕು. ಹಾಗಿಲ್ಲಿ 1 ವಚನಕ್ಕೆ ಅಲ್ಲ, ಅಕ್ಕ ಮಹಾದೇವಿ 1 ವಚನ ಹೇಳಿದರೆ ಆ 1 ವಚನಕ್ಕೆ ಸಮವಾಗಿ ಅಜಗಣ್ಣನ 5 ವಚನ ಆಗ್ತವ. ಅಜಗಣ್ಣನ 5 ವಚನ ಹೇಳಿದರೆ ಅಲ್ಲಮ ಪ್ರಭುದೇವರ 10 ವಚನ ಆಗ್ತವ. 10 ವಚನ ಅಲ್ಲಮ ಪ್ರಭುದೇವರ ಆದರೆ ದಂಡನಾಯಕರು 20 ವಚನಕ್ಕೆ ಸಮಾನಂತೆ. ದಂಡನಾಯಕರು 20 ವಚನ ಆಗಿದರೆ ಆದ್ಯರು ಅವರು 60 ವಚನ ಅಂತ. ಅಂದರೆ ಆ ವಚನದಲ್ಲಿ ಅಷ್ಟೊಂದು ಶಕ್ತಿ ಇದೆ. ಅಂಥ ವಚನಗಳನ್ನು ಇವತ್ತು ಅಜಗಣ್ಣನ ಬಗ್ಗೆ ಆಗಲಿ, ಮುಕ್ತಾಯಕರ ಬಗ್ಗೆ ಆಗಲಿ ಬಹಳಷ್ಟು ಜನ ಸ್ತುತಿ ಮಾಡಿದ್ದಾರೆ, ನೆನಪಿಸಿಕೊಂಡಿದ್ದಾರೆ. ಅಂಥ ಅಜಗಣ್ಣ ಮುಕ್ತಾಯಕರಾಗಲಿ, ಬಸವಣ್ಣನವರಾಗಲಿ, ಅಲ್ಲಮ ಪ್ರಭುದೇವರಾಗಲಿ, ಅಕ್ಕ ಮಹಾದೇವಿ, ಸಿದ್ದರಾಮ, ಏನು ಶರಣರು ಜನಿಸಿದಾರಲ್ಲ, ಆ ಶರಣರು ಜನಿಸಬೇಕಾಗಿತ್ತಂದರೆ ಅವರ ತಂದೆ ತಾಯಿಗಳು ಎಷ್ಟು ಪುಣ್ಯ ಮಾಡಿರಬಾರದು. ಸುಮ್ಮನೆ ನೆನೆಸ್ತಾರನು? ಒಳ್ಳೆಯ ಸುಪುತ್ರರು ನಮ್ಮ ಗರ್ಭದಿಂದ ಜನಿಸಬೇಕಾಗಿತ್ತಂದರೆ ಜನ್ಮದ ಪುಣ್ಯ ಬೇಕು. ಜನ್ಮಾಂತರದ ಸುಕೃತ. ಆ ಪುಣ್ಯದ ಫಲವಾಗಿ
ನೋಡಿ, ನಿರಹಂಕಾರ ಮತ್ತು ಸುಮತಿ ಸುಜ್ಞಾನಿ. ನಿರಹಂಕಾರ ಸುಜ್ಞಾನಿ ಗರ್ಭದಲ್ಲಿ ಅಲ್ಲಮ ಪ್ರಭು ಜನಿಸಬೇಕಾದ್ರೆ ಅವರ ಭಕ್ತಿಯನ್ನೆಷ್ಟು ಮಾಡಿರ್ತಾರೆ. ಸುಮ್ಮನೆ ಒಳ್ಳೆಯ ಮಕ್ಕಳು ಹುಟ್ತಾರೆ ತಂದರೆ ಸಾಮಾನ್ಯ ಹುಟ್ಟಕ್ಕೆ ಸಾಧ್ಯವಿಲ್ಲ. ಇವತ್ತೆಲ್ಲರಿಗೆ ಮಕ್ಕಳಿದ್ದಾವೆ. ಏನು ಮಾಡಿದ್ದೇವೆ, 1-2 ಹೆತ್ತು ಅವಳಿಗೆ ವಿಜಯಪುರನೋ ಬೆಂಗಳೂರಿಗೋ ಸಾಲಿ ಕಳಿಸಿ ನಾವೆಲ್ಲ ಹೆಂಗಿದ್ದೇವೆ, ಮಕ್ಕಳು ಇಲ್ಲದ ಹಾಗೆ ಪರದೇಶಿಗಳಾಗಿದ್ದೇವೆ ನಾವಿವತ್ತು. ಆದರೆ ಇವತ್ತು ಅವರು ಹೆಸರಿನ ಜೊತೆಗೆ ತಂದೆ ತಾಯಿಗಳ ಹೆಸರು, ಸೇವೆ ಜೊತೆಗೆ ಇತಿಹಾಸದ ಪುಸ್ತಕಗಳಲ್ಲಿ ಉಳ್ಕೊಂಡಿದ್ದಾರೆ. ತಂದೆ ತಾಯಿ ಹೆಸರನ್ನು ಉಳಿಯುವಂಥ ಕೆಲಸವನ್ನು ಮಾಡಿದ್ದಾರೆ ಅವರೆಲ್ಲ. ಆದರೆ ನಮ್ಮ ಮಕ್ಕಳು ನಮ್ಮನ್ನು ಅನಾಥಾಶ್ರಮಕ್ಕೆ ಸೇರಿಸುವಷ್ಟು ಕಾಲ ಬಂದೈತಿ. ಹಾಗೆ ನಾವು ಮಕ್ಕಳನ್ನು ನಾವು ಪಡಿಬೇಕು. ಹರಕೆ ಹೊತ್ತು ಹೊಡೆದೇವಿ ಅಂತೇವಿ. ಹರಕೆನ ಮಾಡಿ ನಾವು ಹೆತ್ತೇವಿ ಅಂತ ಹೇಳ್ತೇವೆ. ಆದರೆ ಅಂಥ ಮಕ್ಕಳು ನಮಗೆ ಸಿಗಬೇಕಾಗಿತ್ತಂದ್ರೆ ಎಷ್ಟು ಜನ್ಮದ ಪುಣ್ಯ ಗೊತ್ತಿಲ್ಲ. ಆ ಪುಣ್ಯದ ಫಲವಾಗಿ ಅಲ್ಲಮ ಪ್ರಭು ಜನಿಸಿದ್ದಾನೆ. ಮಾದರಸ ಮಾದಲಾಂಬಿಕೆ ಕೇಳಿಸ್ತೈತೆ ಏನು ಅಂಕ ನಿಂದ್ರಿ ಆಗಬೇಕಾಗಿತ್ತಂದ್ರೆ, ಅಂಥವರ ಗರ್ಭದಲ್ಲಿ ಜನಿಸಬೇಕಾಗಿತ್ತಂದ್ರೆ ಹಲವಾರು ವರ್ಷಗಳ ತಂದೆ ತಾಯಿಗಳ ಮಾಡಿದ ಪುಣ್ಯ. ಅಲ್ಲಮ ಪ್ರಭು ನಿರಹಂಕಾರ ಸುಜ್ಞಾನಿಯ ಗರ್ಭದಲ್ಲಿ, ಬಸವಣ್ಣ ಮಾದರಸ ಮಾದಲಂಬಿಕೆಯ ಗರ್ಭದಲ್ಲಿ, ಹಾಗೆ ಮುದ್ದುಗೌಡ ಸುಗಲಾದೇವಿಯ ಗರ್ಭದಲ್ಲಿ ಸಿದ್ದರಾಮ, ಸುಮತಿ ಮತ್ತು ನಿರ್ಮಲ ಶೆಟ್ಟಿಯರ ಗರ್ಭದಲ್ಲಿ ಅಕ್ಕ ಮಹಾದೇವಿ. ಹೀಗೆ ಒಬ್ಬೊಬ್ಬ ಮಹಾತ್ಮರನ್ನು ನೋಡ್ತಾ ಬರ್ತೇವೆ. ಆ ಮಹಾತ್ಮರ ಮಕ್ಕಳಾಗಿ ಜನಿಸಬೇಕಾಗಿತ್ತಂದರೆ ಎಷ್ಟು ಜನ್ಮವನ್ನು ಪುಣ್ಯ ಮಾಡಿರಬೇಕು. ಜನ್ಮಾಂತರದ ಪುಣ್ಯ. ಆ ಪುಣ್ಯದ ಫಲವಾಗಿಯೇ ಇವತ್ತು ಇಂಥ ಶರಣರನ್ನು, ಮಹಾತ್ಮರನ್ನು, ಸಂತರನ್ನು, ಶಿವಯೋಗಿಗಳನ್ನು, ದಾರ್ಶನಿಕರನ್ನು ಎಲ್ಲರನ್ನ ನೋಡ್ತಾ ಬರ್ತೇವೆ. ಅವರೆಲ್ಲ ಈ ಜಗತ್ತಿಗೆ ಬರಬೇಕಾಗಿತ್ತಂದರೆ ತಂದೆ ತಾಯಿಗಳು ಪುಣ್ಯ ಮಾಡಿದ್ದಾರೆ. ತಂದೆ ತಾಯಿಗಳು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಒಂದಾಗದವನ ಭಕ್ತಿ ಅಮೃತದೊಳು ವಿಷ ಬೆರೆದಂತೆ ಕಾಣ ರಾಮನಾಥ. ಸತಿ ಪತಿಗಳಿಬ್ಬರೂ ಕೂಡ ಅನನ್ಯವಾಗಿ ದೈವ ಇರಬೇಕಾಗ್ತದೆ. ಏಕೆಂದರೆ ಹೆಂಡತಿ ಮಾರಿ ಮಸಣೆಯ ಭಕ್ತೆ, ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸೂರ್ಯಮಾಸ. ಬಾಂಡ ಭಾಜನ ಶುದ್ಧವಿಲ್ಲದವರ ಹೆಂಡದ ಮಡಿಕೆ ಹೊರಗೆ ತೊಳೆದಂತೆ. ಮಾಡಿದರೆ ದೈವಕ್ಕೆ ದೇವರ ಪೂಜೆ, ಸೇವೆ, ಧಾರ್ಮಿಕ ಸೇವೆ, ಸಾಮಾಜಿಕ ಸೇವೆ ಏನಿದೆಯಲ್ಲ ಇಬ್ಬರೂ ಕೂಡ ಮಾಡಬೇಕಂತೆ. ಸತಿಪತಿಗಳಿಬ್ಬರು ಸಮವಾಗಿ ಕೂಡಬೇಕು. ನಿಮಗೆಲ್ಲ ಗೊತ್ತಿದೆ, ರಾಮಾಯಣದಲ್ಲಿ ರಾಮ ಸೀತೆಯನ್ನು ಕರ್ಕೊಂಡು ಬಂದಿದ್ದಾನೆ. ಕೊನೆಗೆ ಏನಾಯಿತು ಅಂತಂದ್ರೆ, ಯಾವನೋ ಅಗಸ ಗಂಡ ಹೆಂಡತಿ ಜಗಳ ಆಡಿರ್ತಾರೆ. ಗಂಡ ಹೆಂಡತಿ ಜಗಳ ಆಡಿ ಏನಾಗ್ತದೆ ಕೊನೆಗೆ ತಂದ್ರೆ ಅವರು ಮಾತಾಡ್ತಾರೆ, ನಾ ಏನು ರಾಮನಂಗೆ ತಿಳ್ಕೊಂಡಿದ್ದೇನು, ನಾನು ನಿನ್ನನ್ನು ಒಳಗಿಟ್ಕೊಳಕ್ಕೆ ಅಂದು. ಈ ಮಾತನ್ನು ರಾಮನಿಗೆ ಗೊತ್ತಾಗಿ ಮತ್ತೆ ಸೀತೆಯನ್ನು ಬಿಡುವಂಥವನಾಗ್ತಾನೆ. ಸೀತೆ ಬಿಟ್ಟರೂ ಕೂಡ ಅಲ್ಲಿ ಹೋಮ ಹವನ ಪೂಜೆಗಳು ಮಾಡುವ ಸಂದರ್ಭದಲ್ಲಿ ಹೆಂಡತಿ ಜೊತೆಗಿರಬೇಕಲ್ಲ, ಆಗ ಹೆಂಡತಿಯ ಮೂರ್ತಿಯನ್ನು ಮಾಡಿ ಹೋಮ ಮಾಡ್ತಾನೆ. ಅಂದರೆ ಇಬ್ಬರೂ ಕೂಡ ಅಷ್ಟೇ ದಾಂಪತ್ಯ. ಯಾಕಂದರೆ ಧನ್ಯೋಗ್ರಸ್ತಾಶ್ರಮ ಇವರೆಲ್ಲ ಶರಣರಿದ್ದಾರೆ. 770 ಜನ ಶರಣರಿದ್ದಾರಲ್ಲ, ಇವರೆಲ್ಲ ದಾಂಪತ್ಯವನ್ನು ಮಾಡಿಯೇ ಶರಣರಾಗಿದ್ದು. ದಾಸರು ಕೂಡ ಮದುವೆ ಆಗಿಯೇ ದಾಸರಾಗಿದ್ದು. ಸಂತರು ಕೂಡ ಮದುವೆ ಮಾಡಿಕೊಂಡೇ ಸಂತರಾಗಿದ್ದಾರೆ. ಮತ್ತು ನೀವೇ ಯಾಕೆ ಹಿಂಗಾಗಿರಿ ಅಂತೀರನು? ಏನು ಮಾಡಬೇಕು, ಎಲ್ಲ ಸರ್ಕಾರಿ ನೌಕರಿ ಕೇಳಾಗತ್ತಾರ, ಅದಕ್ಕೆ ನಾ ಹಿಂಗಾಗಿನಿ ಅಂತ ಹೇಳ್ಬೇಕಾಗ್ತದೆ. ಇಲ್ಲ
ಇಲ್ಲ, ಅದು ಯಾವುದೋ ಜನ್ಮದ ಪುಣ್ಯ ಸುಕೃತ, ಯಾವ ಜನ್ಮದ ಪುಣ್ಯ ಗೊತ್ತಿಲ್ಲ. ಅದನ್ನು ಈಡೇರಿಸಿಕೊಳ್ಳುವಗೋಸ್ಕರ ಈ ಜನ್ಮದಲ್ಲಿ ಒಂದಿಷ್ಟು ಧಾರ್ಮಿಕ ಪರಂಪರೆಗೆ ಭಗವಂತ ಕಳಿಸಿರ್ತಾನೆ. ಇಷ್ಟು ಜನ ಇದ್ದೇವೆ ಊರಲ್ಲಿ ಅಂತಂದರೆ ಇಷ್ಟೇ ಜನ ಕೂತ್ಕೊಂಡಿರ್ತಲ್ಲ, ಅಲ್ಲೆಲ್ಲೇ ಕೂತ್ಕೊಂಡು ಕೇಳ್ತಾ ಇರ್ತಾರೆ. ಸಮೀಪ ಕೂತ್ಕೊಂಡವ್ರಿಗೆ ಸ್ವಲ್ಪ ಜಾಸ್ತಿ ಪುಣ್ಯ, ಸ್ವಲ್ಪ ದೂರ ಕೂತ್ಕೊಂಡವ್ರಿಗೆ ಜಾಸ್ತಿ ಪುಣ್ಯ, ನಿಮಗೆಲ್ಲ ಕಲ್ಯಾಣ ಆಗ್ತದೆ. ಸ್ವಲ್ಪ ದೂರ ಕೂತವ್ರಿಗೆ ಬಸವ ಕಲ್ಯಾಣ ಆಗ್ತದೆ. ಸ್ವಲ್ಪ ಮನ್ಯಾಗ ಕೂತ್ಕೊಂಡು ಟಿ ವಿ ಮುಂದೆ ಕೂತಿರ್ತಾರೆ, ಅವ್ರಿಗೆ ಬಸವ ಕಲ್ಯಾಣ ಆಗ್ತಾರೆ. ನಮ್ಮ ಊರು ಸಸ್ತಾಪುರದಲ್ಲ, ಸಸ್ತಾಪುರೇ ಆಗ್ತದೆ ಅವ್ರಿಗೆ. ಕಲ್ಯಾಣ ಆಗಬೇಕು, ಬಸವ ಕಲ್ಯಾಣ ಆಗಬೇಕು, ಏನು ನಮ್ಮ ಊರು ಸಸ್ತಾಪುರ ಆಗಬೇಕು. ಸರಸ್ವತಿಪುರ ಹೋಗಿ ಸಸ್ತಾಪುರ ಆಗಿಬಿಟ್ಟೈತಿ. ಹಾಗಿಲ್ಲಿ ಯಾವುದೋ ಜನ್ಮದ ಸುಕೃತ, ಇದೆಲ್ಲ ಸತ್ಸಂಗ ಕೂಡಬೇಕು, ಚಿಂತನೆ ಮಾಡಬೇಕು. ನಾವೆಲ್ಲ ಶರಣರ ಸಂತರ ಮಹಾತ್ಮರ ವಿಚಾರಗಳನ್ನು ನಾವು ಕೇಳಬೇಕಂದ್ರೆ ಪುಣ್ಯ ಮಾಡಿರಬೇಕು. ಅದ್ರ ಜೊತೆಗೆ ತಂದೆ ತಾಯಿಗಳು ಅಷ್ಟೇ ಪುಣ್ಯ ಮಾಡಿರಬೇಕು. ಅಂಥ ಮಕ್ಕಳು ನಮಗೆ ಸಿಗಬೇಕಾಗಿತ್ತಂದ್ರೆ ಇಲ್ಲಿ ನಮ್ಮ ದಂಪತಿಗಳೇ ಬೇರೆ, ಶರಣ ದಂಪತಿಗಳೇ ಬೇರೆ. ಗಂಡ ಹೆಂಡತಿ ಇಬ್ಬರು ಗಂಡ ಹೆಂಡತಿ ಮದುವೆ ಆಗಿತ್ತು, ಹೊಸದಾಗಿ ಮದುವೆ ಆಗಿತ್ತು, ಭಾಳ ಪ್ರೀತಿಯಿಂದ ಇದ್ದರು. 2-3 ವರ್ಷ ಕಳೆದಿರಬೇಕು, ಹಿಂಗೆ ಪ್ರೀತಿ ಬೆಳೆದು 2-3 ವರ್ಷ ಕಳೆದೈತಿ. ಒಂದು ಸಲ ಹೆಂಡತಿಗೆ ಏನಾಗೈತಿ ಅಂದ್ರೆ ಜಾಮೂನ್ ತಿನ್ಬೇಕಂತ ಆಸೆ ಆಗೈತಿ. ನಮ್ಮ ಹೆಂಡತಿ ಗಂಡ ಹೆಂಡತಿ ಕತೆ ಹೇಳಿರ್ತೀನಿ ನಾನು, ಶರಣರ ಗಂಡ ಅಂತ ಹೇಳ. ಶರಣರ ಗಂಡ ಹೆಂಡತಿ ನೋಡಿ, ಶರಣ ಬಸವೇಶ್ವರ ಪುರಾಣದಲ್ಲಿ ಶರಣ ಬಸವೇಶ್ವರನ ಹೆಂಡತಿ ಗರ್ಭವತಿಯಾಗಿದ್ದಾಗ ಜಂಗಮಾರಾಧನೆಗೆ ಮನೆಗೆಲ್ಲ ದಾಸೋಹ ಇಡುವಂಥ ದಾಸೋಹಿ ಅಂತ ಹೆಸರನ್ನು ಗಳಿಸ್ಕೊಂಡ್ರು. ಶರಣ ಬಸಪ್ಪನ ಮನೆಗೆ ಒಬ್ಬ ಜಂಗಮ ಬಂದಾಗ ಅವ್ರು ಏನೋ ಕೆಲಸ ಮಾಡ್ತಾಯಿದ್ರು. ಶರಣ ಬಸಪ್ಪ ಮಾದೇವಿ ಹೆಂಡತಿ ಮಾದೇವಿ ಜಂಗಮರು ಬಂದಿದ್ದಾರೆ, ಒಂದಿಷ್ಟು ಅವರಿಗೆ ಸೇವೆ ಮಾಡೋ ತಂದಾಗ ಹೊಟ್ಟಲಿದ್ದೊಳಕಿ ಗರ್ಭವತಿ ಇದ್ದಾಳೆ. ಗರ್ಭವತಿ ಆಗಿರ್ತಕ್ಕಂಥ ಹೆಣ್ಮಗಳು ಯಾಕೋ ನನಗೆ ಹೊಟ್ಟೆ ತ್ರಾಸಾಗೈತಿ ಅಂತ ಅಯ್ಯೋ ಶಿವ ಅನ್ಕೋತಿ ಹೇಳಾಗತ್ತಾಳೆ. ಅದನ್ನು ಗೊತ್ತಾಗ್ತದೆ ಇವ್ರಿಗೆ ಶರಣಬಸಪ್ಪ. ಒಳಗಿದ್ಕೊಂಡೆ ಜಂಗಮಾರಾಧನೆಗೆ ತೊಂದರೆ ಕೊಡ್ತಾ ಇದ್ದಾನಂದ್ರೆ ಇವ ಹೊರಗೆ ಬರುವುದೇ ಬೇಡ ಅಂತ ಹೇಳ್ತಾನೆ. ಹೆಂಗಿರಬೇಕು ಅವನು ಒಳಗಿದ್ಕೊಂಡಿಟ್ಟು ಜಂಗಮ ಪೂಜೆಗೆ ಜಂಗಮಾರಾಧನೆಗೆ ಕಷ್ಟ ಕೊಡ್ತಾನಂದ್ರೆ ಅವ ಹೊರಗೆ ಬರುವುದೇ ಬೇಡ, ಅಲ್ಲೇ ಇರಲಿ ಅಂತ ಹೇಳ್ಬಿಡ್ತಾರೆ ಶರಣ ಬಸವೇಶ್ವರ. ಹಿಂಗಂದಾಗ ಹೆಣ್ಮಗಳು ಹೆಂಗಾಗಿರ್ಬೇಕು? 39 ತಿಂಗಳು 27 ತಿಂಗಳನ್ನು ಹೊಟ್ಟೆಯಾಗಿಟ್ಕೊಂಡೇ ಆಕೆ ಜಂಗಮ ಪೂಜೆ ಮಾಡಿದಳು, ಆರಾಧನೆ ಮಾಡಿದಳು, ದಾಸೋಹ ಮಾಡಿದಳು. ಇಂಥ ಗಂಡ ಹೆಂಡತಿ ನಮ್ಮದೆಲ್ಲ ನೋಡಿ. ಸಂತ ಸಂತ ತುಕಾರಾಮ ಎಂಥ ದಾಂಪತ್ಯ ಅವರು. ಹೆಂಡತಿ ಆಶಾ ಬುರುಕ, ಕೆಟ್ಟ ಆಸೆ ಹೆಂಡತಿಗೆ. ಗಂಡ ಸದಾ ವಿಠಲನ ಧ್ಯಾನವನ್ನು ಮಾಡ್ತಾ ವಿಠಲ 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 ಅಂತಿದ್ದ. ನಾವೆಲ್ಲ ಏನು ಅಂತ ಹಿಟ್ಟಿಲ್ಲ ಅಂತೇವೆ ನಾವು. ಅವನು ವಿಠಲ ಅಂತಿದ್ರು. ಒಂದು ದಿವಸ ಯಾರೋ ಇಂಥ ಹಿರಿಯರು ತುಕಾರಾಮನ್ ಕರೆದು, ನಮ್ಮಲ್ಲಿ ಗಾಣ ನಡೆದೈತಿ, ಕಬ್ಬಿಂದು ಒಲೆ ಹಾಕಿದ್ದೀವಿ, ಬೆಲ್ಲ ತೆಗೆತೀವಿ, ಬಾರಪ್ಪ ಒಂದಿಷ್ಟು ಕಬ್ಬ ಕೊಡ್ತೀವಿ, ಬೆಲ್ಲ ಕೊಡ್ತೇವೆ. ಬೆಲ್ಲ ಒಂದಿಷ್ಟು ಕಬ್ಬು ಕೊಟ್ಟು ಕಳಿಸಿರ್ತಾನೆ. ಹೆಂಡತಿ ದೂರಿಂದ ನೋಡ್ತಾ ಇರ್ತಾಳೆ ತನ್ನ ಗಂಡ ಬೆಲ್ಲ ಕಬ್ಬು ತರಗತ್ತನಂತೇಳಿ. ಕಬ್ಬ ಬೆಲ್ಲ ತರಗತ್ತನಂತ ನೋಡ್ತಾಳೆ. ಹಾಗೆ ಬರಬೇಕಾದ್ರೆ ಹುಡುಗರು ಸುಮ್ಮಿರಲ್ಲ, ಗಲ್ಲಿಯಾಗಿನ ಹುಡುಗರು, ಅಜ್ಜ ನನಗೆ ಬೆಲ್ಲ, ನನಗೆ ಕಬ್ಬ ಅಂತೇಳಿ. ಬೆಲ್ಲ ಕಬ್ಬು ಮನೆಗೆ ಬರೋದ್ರೆ ಖಾಲಿ ಮಾಡಿಬಿಟ್ಟ. ಮನೆಗೆ ಬಂದು ಒಂದೇ ಒಂದು ಕಬ್ಬು ತೊಗೊಂಡು ಬಂದ. ಆಕೆ ಸಿಟ್ಟು ಬಂದಿತ್ತು ರೀ ಹೆಣ್ಮಗಳಿಗೆ. ನಿನಗೆ ಅಂತ ಕೊಟ್ಟಾರ, ನೀ ಎಲ್ಲ ಏನು ಮಾಡಿದಿ? ದಾನ ಮಾಡಿದಿ, ಎಲ್ಲ ಕೊಟ್ಕೋತ ಬಂದು ಇನ್ನೇನು ತಿನ್ನೋಣ ಅಂತೇಳಿ ಆ ಕಬ್ಬು ತೊಗೊಂಡು ಗಂಡಿಗೆ ರೀ ಗಂಡಿಗೆ ಒಂದು ಇಟ್ಟಂತ ಕಬ್ಬಿನ ಗಣಿ ತೊಗೊಂಡು. ಆಗ ಅವನು ಅಯ್ಯೋ ಅಲ್ಲಿಲ್ಲ ಎಪ್ಪ ಅಲ್ಲಿಲ್ಲ ಏನಿಲ್ಲ ವಿಠಲ, ಎಂಥ ಪುಣ್ಯವಂತಪ್ಪ ನಾನು, ಒಂದೇ ಕಬ್ಬಿನ ಗಣಿ ಇತ್ತು, ಈಗೇನು ಮಾಡಿದೆ? ನನಗೊಂದು ನನ್ನ ಹೆಂಡತಿಗೊಂದು ಮಕ್ಕಳಿಗೆ 2 ಮಾಡಿದೆಲ್ಲ, ಎಂಥ ಪುಣ್ಯವಂತ ನಾನು ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ಹೊಡೆದು ಕೂಡಲೇ 2-3 ಗಣಿ ಆಗಿದ್ದು ಕಬ್ಬಿನ ಗಣಿ. ಎಂಥ ಸರಳತೆ ಇರಬೇಕು. ಹಾಗೆ ಇವತ್ತು ಹೊಡೆದ್ರೆ ನೋಡಮ್ಮ, ತವ್ರ ಮನೆಗೆ ದಾರಿ ಹಿಡಿಬೇಕಾಗ್ತದೆ. ಏನಿಲ್ಲ, ತವ್ರ ಮನೆಗೆ ಹೋಗ್ಬೇಕಾದ್ರೆ ಬಸ್ ಫ್ರೀ. ಭಾಳ ಕಷ್ಟ. ಆಗ ಶರಣರು ಬೇರೆ.
ಆಗ ಇಲ್ಲಿ ಗಂಡ ಹೆಂಡತಿ ದಾಂಪತ್ಯ ಜೀವನ ಮಾಡ್ತಾಯಿದ್ರು. ಒಂದು ಸಲ ಆಕೆಗೆ ಜಾಮೂನ್, ತಮ್ಮ ರಾಜ್ಕುಮಾರ್ ಜಾಮೂನ್ ತಿನ್ಬೇಕಂತ ಆಸೆ ಆಗಿತ್ತು. ನಿಮ್ಗೆ ಆಸೆ ಆಗ್ತೈತಲ್ಲ ಯಾವಾಗ ರೀ? ಆದಾಗ ಯಾರು ಹೇಳ್ತೀರಿ? ಮಕ್ಕಳಿಗೆ ಹೇಳ್ತೀರೋ ಗಂಡಂದಿರಿಗೆ ಹೇಳ್ತೀರಿ? ಆಕೆಗಿನ ಮಕ್ಕಳಾಗಿದ್ದಾರೆ. ಗಂಡಿಗೆ ಹೇಳೋಣ ರೀ ಅಂತಾರಲ್ಲ ನಿಮ್ಮ ಕಡೆ ಅಣ್ಣವ್ರ ರೀ ಅಂತಾರ. ನನ್ನ ಹೀರೋ, ನನ್ನ ರಾಜ, ನನ್ನ ಬಂಗಾರ ಅಂತಾರೆ. ಇದ್ದೆ ಕೂಡ್ರಿ ನಿಮ್ಗಲ್ಲ ಕತೆ ಒಳಗೆ. ಮತ್ತು ನೀವದು ಗೌಡ್ರ ಕಿವಿ ಹೇಳ್ತೀರ ನಾವು ಗೌಡ್ರ ನನಗೆ ಜಾಮೂನ್ ತಿನ್ಬೇಕಂತ ಆಸೆ ಆಗೈತಿ ಅಂತ ಅಲ್ಲಿ ಕತೆ ಒಳಗೆ. ಆಯ್ತು ತರ್ತೀನಿ. ಹ್ಯಾಂಗ್ಲೂ ಬಿಜಾಪುರಕ್ಕೆ ನೌಕರಿಗೆ ಕೆಲಸಕ್ಕೆ ಹೊಲಗತ್ತೀನಿ, ತರ್ತೀನಿ ಬರುವಾಗ. ಪಾಪಿಕೆ ಅಡುಗೆ ನನ್ನ ಗಂಡ ಇವತ್ತು ಜಾಮೂನು ತರ್ತಾಳೆ ಖುಷಿಯಾಗಿ ಎಲ್ಲ ಅವನಿಗೆ ಊಟಕ್ಕೆ ಬೇರೆ ಬೇರೆ ಥರದ ಅಡುಗೆ ಮಾಡಿಟ್ರು. ಖುಷಿ ಜಾಮೂನು ತರ್ತಾನೆ ಗಂಡ ಹ್ಞೂ ಅಂತಂದಿದ್ದಾನಂತೆ. ಏನು ಬಂದು ಗಂಡ ಆಫೀಸಿಂದ ಮನೆಗೆ ಬಂದು ಸಾಯಂಕಾಲ 4-5 ಗಂಟೆ. ಅವನಿಗೆ ಕರೆಯೋದಿಲ್ಲ, ಬಾನಂಗಿಲ್ಲ. ಮೊದಲು ಬ್ಯಾಗ್ ನೋಡಕ್ತಾಳೆ, ಜಾಮೂನು ತಂದನಂತೇಳಿ. ಬ್ಯಾಗ್ನಾಗ ಇಲ್ಲವೇ ಇಲ್ಲ. ಜಾಮೂನು ಹೇಳಿನ ತಂದಿಲ್ಲ. ಏನು ಮಾಡಲಿ, ಅರ್ಜೆಂಟ್ ಕೆಲಸ ಇತ್ತು, ಹಾಗೆ ಬಂದು ಬಸ್ ಬಂತು, ಹಾಗೆ ಬಂದಂತ. ನಾಳೆ ತರ್ತೀನಿ ತಗೋ. ಹೀಗೆ ನಾಳೆಗೆ ತರ್ತೀನಿ ಅನ್ಕೋತ 3-4 ತಿಂಗಳು ಹೋಯ್ತು ರೀ. ಏನು ಜಾಮೂನು ಪಾಪಿಕೆ ನೆನೆಸಿ ಏನೇ ಪಾಠ ಮಾಡಬೇಕು ಅಂತ ವಿಚಾರ ಮಾಡಿ ಇನ್ನು ಹೆಂಗಾರೆ ಜಾಮೂನು ತರಿಸ್ಬೇಕು ತಿನ್ನಬೇಕಂತ ಆಸೆ. ಹೆಣ್ಮಕ್ಳು ಭಾಳ ಗಟ್ಟಿ. ಎಂಥರದ ಗಂಡಿಗೆ ಚಟ ಇರಬಾರ್ದಂತೆ, ಹೆಣ್ಣಿಗೆ ಹಠ ಇರಬಾರ್ದಂತೆ. ಹಠ ಭಾಳ ಹೆಣ್ಮಕ್ಳು. ಇವ್ರಿಗೆ ಚಟಕ್ಕೆ ಬೀಳಬಾರ್ದು, ನೀವು ಹಠಕ್ಕೆ ಬೀಳಬಾರ್ದು. ಆವಾಗ ಸಂಸಾರ ಚಂದ ಇರ್ತೈತಿ, ನೆಟ್ಟಗಿರ್ತದೆ. ಏನಾರು ಮಾಡೋದು 4-5 ತಿಂಗಳು ಹೋಯ್ತು ರೀ. ಆಗ ತರ್ತೀನಿ, ಈಗ ತರ್ತೀನಿ, ಅವಾಗ ತರ್ತೀನಿ ಅಂದ್ಕೊಂಡೆ 4-5 ತಿಂಗಳು ಓದ್ತದ. ಒಂದು ದಿವಸ ಇವನಿಗೆ ಬುತ್ತಿ ಮಾಡಿ ಕೊಟ್ಟೋಡ್ರಿ. ಆಫೀಸ್ಗೆ ಹೋದ. ಮಾಡ್ತೀನಿ ತಡಿ ಅಂತೇಳಿ ಕೂತು ಬಿಟ್ಟುಡ್ರಿ. ಕೈ ಕಾಲು ಹಿಂಗೆ ಸುಮ್ಮನೆ ತಟಸ್ಥ. ಒಂದಿಲ್ಲ ಎರಡಿಲ್ಲ, ಸುಮ್ಮ ಕೂತು ಬಿಟ್ಟುಡ್ರಿ. ಮಗ್ಲ ಮನೆ ಮಲ್ಲವ್ವ ಇರ್ತಾಳಲ್ಲ, ಸುಮ್ಮಿರಂಗಿಲ್ಲ ಆಕಿ. ಏನು ತಂಗಿ ಏನು ಮಾಡಿಗತ್ತಿದೆ ಮಗ ಅಂತೇಳಿ ಬಂದಳಕಿ ನೋಡಕ್ಕೆ. ಇದೇ ಅಲ್ಲಿ ಬಾಕಲ್ ಕುಲ್ಲನೇ ಇರ್ತದೆ. ಸುಮ್ಮ ಕೂತ್ಬಿಟ್ಟಾಳ್ರಿ. ಕಣ್ಣು ಬಡಿಯೋದಿಲ್ಲ, ಬಾಯಿ ಮಾತಾಡೋದಿಲ್ಲ, ಉಸಿರಾಟಿಲ್ಲ, ಎಲ್ಲ ನಿಂತು. ಆಕೆ ಅಜ್ಜಿ ಸುಮ್ಮನೆ ಕೊಡ್ಬೇಕಲ್ಲ, ಸಮೀಪ ಬಂದು ಮೂಗಿ ಕೈಸಿ ನೋಡ್ತಾಳೆ. ಮೂಗಿ ಕಚ್ಚಿದ ಗಾಳಿನೇ ಬರ್ತಾ ಇಲ್ಲರಿ ಇದ್ರದ್ದು. ಕಣ್ಣು ಬಡಿಸ್ತಾ ಇಲ್ಲ, ಬಾಯಿ ಅಲ್ಲಾಡಿಸ್ತಾ ಇಲ್ಲ, ಮೈ ಕೈ ಅಲ್ಲಾಡಿಸ್ತಾ ಇಲ್ಲ. ಕೂತಿರ್ತದ್ದು ಗಾಡಿಗೆ. ಮೂಗಿ ಕೈ ಹಚ್ಚಳು. ಆಕಿ ಶುರು ಮಾಡ್ರಿ ಕೈಗೆ ಬಾಯಿಗೆ, ಯಾವ ಹೋಗ್ಯಾರ ಬರ್ರಿ ಅಂತೇಳಿ. ಈಕಿ ಚಲೋ ಇದ್ದಳು, ಹೋಗ್ಯಾರ ಬರ್ರಿ ಅಂತೇಳಿ ಕೂಡ ಎಲ್ಲ ಕೆರೆಗೆಲ್ಲ ಜನ ನೆರಿತಾರೆ, ಕೂಡ್ತಾರೆ. ಹೋಗ್ಯಾಳ ಅನ್ಕೊಂತೇನೆ. ಗಂಡಗೆ ಈಗ ಆಫೀಸ್ಗೆ ಹೋಗಿದ್ದ, ಈಗ 1 ತಾಸು 2 ತಾಸು ಆಗಿರಬೇಕು. ಅವನಿಗೆ ಫೋನ್ ಹಚ್ಚಿ, ನಿನ್ನ ಹೆಂಡತಿಗೆ ಏನಾಗ್ಯದ ಗೊತ್ತಿಲ್ಲ, ಕೂತಲ್ಲೇ ಶಿವಾಯನ ಮಗಳ ಬಾ ಅಂತೇಳಿ ಕರೀತಾರೆ. ಅವ ಪಾಪ ಆಫೀಸ್ಗೆ ಹೋಗ್ಲಾರ್ದೆ ಹಂಗೆ ವಾಪಸ್ ಬಸ್ ಸ್ಟ್ಯಾಂಡಿಂದ ವಾಪಸ್ ಬಂದುಬಿಡ್ತಾನೆ. ನೋಡ್ತಾನೆ, ಹೋಗಿದ್ದು ಚಲೋ ಐತೆ ಅಂತಾನೆ. ಮತ್ತು ಕಿರಿಕಿರಿ ಕಮ್ಮಿ ಐತಲ್ಲ, ಹೋಗಿದ್ದೆ ಚಲೋ. ಆದ್ರೆ ಎಲ್ಲ ತಯಾರಾಗ್ತದೆ. ಆದರೂ ಹೆಣ್ಮಗಳು ಭಾಳ ಗಟ್ಟಿ. ಉಸಿರಾಟ ಆಡಬೇಕಿಲ್ಲ, ಕಣ್ಣರು ಬಿಡಬೇಕಿಲ್ಲ, ಬಾಯಾರು ಮಾತಾಡ್ಬೇಕಿಲ್ಲ, ಕೂತು ಬಿಟ್ಟಾಳ್ರಿ. ಹೋಗ್ಯದಂತ ಎಲ್ಲ ತಯಾರು ಮಾಡ್ರಿ. ಏನು ಚಟ್ಟ ತಯಾರು ಮಾಡ್ರು. ತಯಾರು ಮಾಡಿ ಬಾಸೋರು ಓದೋರು ಎಲ್ಲ ಬಂದ್ರಿ. ಬಂದ ಮೇಲೆ ಇಟ್ಟು ಕೇಳಬೇಕು. ಒಟ್ಟು ಅಳೋರು ಅಳ್ತಾ ಇದ್ದಾರೆ. ಹೆಂಗೆ ಹೋದೆವು, ಇಟ್ಟೊತ್ತು ಮುಂದೆ ಚಂದಿದೆ ನಮ್ಮವ್ವ. ಭಾಳ ಚಂದ ಹೇಳ್ತಾರೆ. ಆಕೆ ಏನೇನು ಮಾಡ್ಯಾಳಲ್ಲ, ಸಣ್ಣ ಆಕಿಂದ ದೊಡ್ಡ ಆಕಿವರೆಗೂ ಎಲ್ಲ ಅನ್ಕೊಂಡು ಈಗ ಇಲ್ರಿ, ಹಳೋರು ಇಲ್ರಿಪ್ಪ, ರೊಕ್ಕ ಕೊಟ್ಟು ತರಿಸ್ಬೇಕಾಗ್ತದ. ಈಗ ಕಣ್ಣಾಗ ನೀರೇ ಇಲ್ಲಿ ಇವ್ರು ಬಾಯ ಕಣ್ಣಾಗ. ಸುಮ್ಮನೆ ಈಗ ಬಂದೇನೆ ಅವ ಮುಂಜಾನೆ ಚಲೋನೇ ಇದ್ದಳು. ನನ್ನ ಜೊತೆ ಮಾತಾಡಿ ಚಾಕು ಹೇಳಕ್ಕೆ ಅಂಥೇಳಿ ಈಕೆ ಎಲ್ಲರೂ ಭಾಳ ಚಂದ ನೋಡ್ಬೇಕು. ಆಳೋರು ಅಂತಂದ್ರೆ ನಾವೇನಾದರೂ ಹೋದ್ರೆ ಸಾಕು, ಅಪ್ಪರು ಬಂದ್ರೆ ಮಾತಾಡ್ಸಂತದಕ್ಕೆ. ಮಾತಾಡ್ಸರಿಲ್ಲ, ಅದು ಕೊಳ್ಳಿಗೆ ಬಿದ್ದರೆ ಏನು ಮಾಡಬೇಕು? ನಮ್ಮದು ಅಲ್ಲ ಗಪ್ಪ. ಭಾಳ ಚಂದ ಇರ್ತದೆ.
ಹ್ಞೂ ನೋಡಿ, ನೀವು ಹಬ್ಬಕ್ಕೆ ಹೋಗಿದಲ್ಲ ಅಪ್ಪರು ಬಂದ್ರೆ ಮ್ಯಾಲೆ ಕರ್ಕೊಂಡು ಮದ್ವೆ ಮಾಡಬೇಕು. ಮಠದಾಗ ಶಿವ ರುದ್ರಾಕ್ಷಿ ಎಣಿಸ್ಕೋತು ಲಿಂಗ ನೋಡ್ಕೋತ ನಾವು ಕೊಡೋರು ಭಕ್ತರು ಕೊಟ್ಟಿದ್ದು. ಹಿಂಗೆಲ್ಲ ತಯಾರಾಯಿತು, ಕಟ್ಟಿದ್ರಿ ಎಲ್ಲ ತಯಾರು ನಡೀತು. ಓದೋರು ಬಾರಿಸೋರು ಆಳೋರು ಎಲ್ಲ ಬಂದರು. ಬಂದ ಮೇಲೆ ಮೆರವಣಿಗೆ ಚಾಲು ಆಯ್ತು ರೀ. ಬಾರಿಸೋರು ಬಾರಿಸ್ತಾ ಇರ್ತಾರೆ, ಓದೋರು ಓದಿಸ್ತಾ ಇರ್ತಾರೆ. ಹಿಂಗೆಲ್ಲ ಮಾಡ್ಕೊಂಡು ಮೆರವಣಿಗೆ ನಡೀತು. ಮೆರವಣಿಗೆ ನಡಿಬೇಕು ಸಂದರ್ಭದಲ್ಲಿ ಪಾಪ ಗಂಡಗೆ ದುಃಖ ಆಯ್ತು. ನನ್ನ ಹೆಂಡತಿ 4-5 ತಿಂಗಳಿಂದ ಜಾಮೂನ್ ಬೇಕ್ರಿ ಜಾಮೂನ್ ತಿನ್ಬೇಕಂತ ಆಸೆ ಆಗೈತಿ. ಹಿಂಗೆ ಅನಾದ್ರಾಗ ಬೇಕ್ರಿ ಸಿಕ್ತ್ರಿ ದಾರ್ಯಾಗ. ಬೇಕ್ರಿ ಒಳಗೆ ಅಲ್ಲಿ ಒಣಗಿದ್ದು ಜಾಮೂನ್ ಇರ್ತಾವೆ. ಒಣಗಿದ್ದು ಜಾಮೂನು ಬೇಕ್ರಿ ಒಳಗೆ ಒಣಗಿದ್ದು ಇರ್ತಾವೆ. ಹೋಟೆಲ್ದಾಗ ಅಂದ್ರೆ ಸ್ವಲ್ಪ ಪಾಕದಾಗ ಇಟ್ಟಿರ್ತಾರೆ. ಬೇಕ್ರಿಯಾಗ ಹೋಗಿ ಅಣ್ಣವ್ರು 1-2 ಕಿಲೋ ಜಾಮೂನು ಕೊಡ್ರಿ ಅಂತಾನ. 2 ಕಿಲೋ ಜಾಮೂನು ಕೊಡು ಅಂದ್ಕೊಳ್ಳೆ ಅಂತಾನ. ಈಗ ಇವನಿಗೆ ಒಬ್ಬ ನೋಡ್ತಾನೆ, ಹೆಣ್ಗೆ ಒಂದ್ಸಲ ನೋಡ್ತಾನೆ. ಹೆಣ್ಕರ ಸತ್ತಾಳ. ಇದು 3 ದಿನಕ್ಕೂ ತಿನ್ನುವಂಥದ್ದು ಸ್ವೀಟ, ಇದು ಈ 7 ದಿವಸ ತಿನ್ನಾಗತ್ತಲ್ಲ ಇದು ಅಂತ ವಿಚಾರ ಮಾಡಿ ಜಾಮೂನು 2 ಕಿಲೋ ತೂಗದ. ನನಗೇನು ವ್ಯಾಪಾರ ಆಗಬೇಕಷ್ಟೆ, ಯಾರು ಸಾಯಲಿ ಯಾರು ಹುಟ್ಟಲಿ, ವ್ಯಾಪಾರ ಆಗಬೇಕು ಅಂತ 2 ಕಿಲೋ ತೂಗದ. ಅನ್ನೋರು ಒಳ್ಳೆ ಕೆಲಸ ಮಾಡಿರಿ, 2 ಕಿಲೋ ಜಾಮೂನು ತೂಗಿರಿ, ಚಲೋ ಆಯಿತು. ಅದು ಸ್ವಲ್ಪ ದಾರ ಪೋಣಿಸ್ರಿ ಅಂತಾನೆ. ಅದಕ್ಕೆ ಜಾಮೂನು ದಾರ ಪೋಣಿಸಿ ಜಾಮೂನು ಹಾರ ಮಾಡ್ರಿ ಅಂತಂತಾನ. ಜಾಮೂನು ಹಾರ ಮಾಡ್ದ. ಅದು ಹಾರ ಸಿಕ್ಕಾಪಟ್ಟು ದೊಡ್ಡದಾಗಿತ್ತು ರೀ. 2 ಸರ ಮಾಡಿ ಸುತ್ತ ಹಾಕಿ 2 ಸರ ಮಾಡಿ ಕೊಳ್ಳ ಹಾಕದ ಹೆಂಡತಿ ಕೊಳ್ಳಾಗ ಗಂಡ. ಇವರು ಮುಂದೆ ಬಾರಿಸೋರು ಊದೋರು ಆಳೋರು ಎಲ್ಲ ಮುಂದೆ ಮುಖ ಮಾಡಿ ನೋಡ್ತಾಳೆ. ಜಾಮೂನು ಹಾಕಿದ ಕೂಡಲೇ ಜಾಮೂನು ವಾಸನೆ ಬರ್ತೈತಲ್ಲ, ಮುಗಿ ಬಡಿತ್ರಿ. ಅಲ್ಲಿ ಜಾಮೂನು ಹಿಂಗೆ ಕುರ್ಚಿ ಮಲಗಬೇಕು, ಹಿಂಗೆ ಅಲ್ಲಾಡಿ ಇದು ಇಲ್ಲಿ ಬಂದಿತ್ರಿ. ಹಿಂಗೆ ಸಣ್ಣ ಕಣ್ಣು ತೆಗೆದು ನೋಡ್ತಾಳೆ, ಸ್ವಲ್ಪ ಕಣ್ಣು. ಮತ್ತು ಮಂದಿ ನೋಡಿದ್ರಂದ್ರೆ ಈಕಿ ಎಚ್ಚರಿಕೆ ಹೇಳ ಸತ್ತಿಲ್ಲ ಜೀವ ಆದ್ರೆ ಅಂತಾರೆ. ಸಣ್ಣ ಕಣ್ಣು ತೆಗೆದು ಜಾಮೂನು ಸಿಕ್ಕಿತ್ತು. ಗೊತ್ತಾಯ್ತು ಇವಳಿಗೆ, ನನ್ನ ಗಂಡ ಈಗ ಜಾಮೂನು ತಂದು ಹಾಕ್ಯಾನಂತೇಳಿ ಖುಷಿ, ಒಳಗೆ ಖುಷಿ, ಹೇಳಕ್ಕೆ ಬರಲಲ್ಲ. ಹೀಗೆ ಅವರು ಹಾಗೆ ಮುಂದೆ ಹೋಗ್ತಾ ಇದ್ದಾರೆ. ಅದು ಹಾಗೆ ಅಲ್ಲಾಡಿ ಕುರ್ಚಿ ಮಲಗಬೇಕಲ್ಲ, ಅಲ್ಲಾಡಿ ಏನಾಯ್ತು, ಸ್ವಲ್ಪ ಹತ್ತಿರ ಬಂತ್ರಿ. ಇದು ಹಾರ ಹಾಕಿರ್ತಾರೆ, ಹಾರಿನ ಮೇಲೆ ಬಂದಿತ್ತು. ಅದು ಬಾಯಿಗೆ ಸಮೀಪ ಬಂದಿತ್ತು ಹಾರ. ಸ್ವಲ್ಪ ಏನು ಮಾಡಿ ಮಂದಿಗೆ ಸಣ್ಣ ಕಣ್ಣು ತೆಗೆದು ನೋಡ್ರಿ, ಮಂದಿ ಮುಖ ಆ ಕಡೆ ಇತ್ತು ಮುಂದಕ್ಕೆ. ಸ್ವಲ್ಪ ಪಟ್ಟದ ಕಣ್ಣು ತೆಗೆದು ಪಟ್ಟದ ಮುಚ್ಚಳು ಕರೆಕ್ಟಾಗಿ ಇಲ್ಲಿ ತುಟಿ ಹತ್ತಿರ ಬಂದಿತ್ತು. ಈಗ ಅದಕ್ಕೇನು ಮಾಡ್ತಾಳೆ, ಮಂದಿ ನೋಡ್ತದ ಬಾಡ್ತದ ಪಟ್ಟದ ನಾಲ್ಗೆ ಹೊರಗೆ ಚಾಚಿ, ಒಮ್ಮೆ ನಾಲ್ಗೆ ಹೊರಗೆ ಚಾಚಿ ಉದ್ದ ಮೊದಲು ನಾಲ್ಗೆ ಚಾಚಿ ರುಚಿ ತೆಲಿಗೆ ಇರ್ತಾರೆ. ಈಗ ಸ್ವಲ್ಪ ಮುಟ್ಟಿದ್ದಕ್ಕೆ, ನಾಲಿಗೆ ಮುಟ್ಟಿದ್ದಕ್ಕೆ ಇವರು ಮುಂದೆ ಬಾರಿಸೋದು ಉರ್ಸೋದು ಎಲ್ಲ ಏನು ಮಾಡ್ತಾ ಇದ್ದಾರೆ. ಈಗ ತಡ್ಕೊಳಕ್ಕಾಗಲಿಲ್ಲ ಈಗ ಜಾಮೂನ್ ರುಚಿ ನಾಲಿಗೆ ಹಚ್ಚಾಳ ಸ್ವಲ್ಪ. ಇವರು ರಾಮ್ ನಾಮ ಸತ್ಯ ಅಂತ ಇವಳು ಪಟ್ಟದ ಮಂದಿ ಎಲ್ಲ ಆ ಕಡೆ ಇರಲ್ಲ, ಈ ಕಡೆ ಪಟ್ಟದ ಒಂದು ಕಡು ಗುಲಾಬ್ ಜಾಮೂನ್ ಮಸ್ತ್ ಅಂದ್ರು ಅಂತ. ಅವ್ರು ನಾಮ ಸತ್ಯ ಅಂದ್ರೆ ಈಕೆ ಗುಲಾಬ್ ಜಾಮೂನ್ ಮಸ್ತ್ ಅಂದರು. ಈ ಗಂಡ ಹೆಂಡ್ತಿ ನಮ್ಮದು, ಎಂಥ ಗಂಡ ಹೆಂಡ್ತಿ ನಮ್ಗೆ ಬೇಡ. ಎಂಥ ಅಂದರೆ ಅಕ್ಕ ಮಾದೇವಿ ಅಂತ ತಂದೆ ತಾಯಿಗಳು, ಸೊಲ್ಲಾಪುರ ಸಿದ್ದರಾಮೇಶ್ವರ ತಂದೆ ತಾಯಿಗಳು. ಇಂಥ ತಂದೆ ತಾಯಿಗಳಿದ್ದಾಗ ಮಾತ್ರ ಅದ್ಭುತವಾಗಿರ್ತಕ್ಕಂಥ ಮಕ್ಕಳು ಹುಡ್ತಾವೆ ನೋಡಿ. ಇವೆಲ್ಲ ಹೆಂಗವ, ಮಕ್ಕಳಿರ್ಬೇಕು ಮನೆ ತುಂಬ ಅಂತಂದರೆ ಒಳ್ಳೆಯ ಮಕ್ಕಳಿರಬೇಕು. ಅಂಥ ಮಕ್ಕಳನ್ನು ಪಡಿಬೇಕಾದ್ರೆ ತಂದೆ ತಾಯಿಗಳು ಬಹಳಷ್ಟು ಪುಣ್ಯ ಮಾಡಿದ್ದಾರೆ. ಅಜಗಣ್ಣ ಮುಕ್ತಾಯಕ್ಕೆ ಕೂಡ ಅದ ತಂದೆ ತಾಯಿಗಳ ಪವಿತ್ರ ಗರ್ಭದಿಂದ ಹುಟ್ಟಿದಂಥವರು. ಆ ಅಜಗಣ್ಣನ ಬಗ್ಗೆ ಅದರ 60 ವಚನಕ್ಕೆ ದಂಡನಾಯಕರ 20 ವಚನ, ದಂಡನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಕೂಡಲ ಚನ್ನ ಸಂಗಯ್ಯನಲ್ಲಿ ಮಹಾದೇವಿ ಅಕ್ಕಳ 1 ವಚನ ನಿರ್ವಚನ ಅಂತ ಹೇಳ್ತಾಳೆ ನಮ್ಮ ಚನ್ನಬಸವಣ್ಣ ಸ್ವಾಮಿಗಳು. ಚನ್ನಬಸವಣ್ಣವ್ರು ಈ ಮಾತನ್ನೇ ಹೇಳಬೇಕಾಗಿತ್ತಂದ್ರೆ ಅಜಗಣ್ಣನ 5 ವಚನಗಳನ್ನು ಎಷ್ಟು ಪ್ರಾಮುಖ್ಯತೆ ಪಡೆದಿದ್ದು ಅಂಥ ವಚನಗಳನ್ನು ಬರೆದಿದ್ದಾರೆ. ಆ ವಚನಗಳನ್ನು ಇವತ್ತು ನಾವು ಮೆಲುಕು ಹಾಕ್ತೇವೆ, ಪಠಣ ಮಾಡ್ತೇವೆ, ನಾವು ಸಂದರ್ಭಕ್ಕೆ ಅದನ್ನು ಉಪಯೋಗ ಮಾಡ್ತೇವೆ. ಅಂಥ ಅಜಗಣ್ಣ ಮುಕ್ತಾಯಕ್ಕೆ ಅನನ್ಯವಾದಂಥ ಅಣ್ಣ ತಂಗಿಯ ಒಂದು ಇರುವಿಕೆ, ಗುರುವಾಗಿ ತಂದೆ ತಾಯಿಯಾಗಿ ಅಣ್ಣನಾಗಿ ಆಕೆಯನ್ನು ಬೆಳೆಸ್ತಾ ಹೋಗ್ತಾನೆ.
ಆಕೆ ಮದುವೆ ಮಾಡಿಕೊಡುವ ಸಂದರ್ಭದಲ್ಲಿ 3 ಮಾತನ್ನು ಹೇಳಿದೆ ಅವತ್ತು. ನೆನಪೈತಿ ಬಂದವ್ರು, ನೆನಪೈತಿ ಬಲ್ಲಾದವ್ರು ಕೇಳಿ. ಆಕೆ ನಿನಗೆ ಏನಾದರೂ ಆದರೆ ಏನು ನನಗೆ ಹೆಂಗೆ ತಿಳ್ಕೊಳ್ಬೇಕು, ಏನಾಗಬೇಕು ಅಂತಂದಾಗ, ನೀ ಕಟ್ಟಿರುವಂಥ ಮುಡಿ ಬಿಸ್ತದ, ನೀನು ಕಟ್ಟಿರ್ತಕ್ಕಂಥ ತಲೆಯ ಕೂದಲು ಬಿಚ್ಚಿ ಹೋಗ್ತದೆ, ನೀನು ಹುಟ್ಟಿರ್ತಕ್ಕಂಥ ಸೀರೆಯ ನೀರಿಗೆ ಬಿಚ್ಚಿ ಹೋಗ್ತದೆ, ನೀನು ಕಡಿತಕ್ಕಂಥ ಹಾಲು ಮೊಸರು ಏನು ಕಡಿತಲ್ಲ ಆ ಮೊಸರು ಏನಾಗ್ತದೆ, ಕಲ್ಲಾಗ್ತದೆ. ಅದನ್ನೇ ತಿಳ್ಕೋಬೇಕು, ನಾನು ಈ ಜಗತ್ತಿನಿಂದ ಬಯಲಾಗಿದ್ದೇನೆ ಅಂತ. ಹಾಗೆ ತನ್ನ ಸಂಸಾರ ಜೀವನವನ್ನು ಮಾಡ್ತಾ ಮೊಸಳಿ ಕಲದಲ್ಲಿರ್ತಕ್ಕಂಥ ತಾಯಿ ಲಕ್ಕುಂಡಿಲಿ ಇರ್ತಕ್ಕಂಥ ಅಣ್ಣ ಅಜಗಣ್ಣ ಈ ಸಂಬಂಧವನ್ನು ತಂದೆ ಅಣ್ಣ ಹೇಳಿದ್ದಲ್ಲ ಹಿಂಗಾಗ್ತಂತೇಳಿ, ನೀರಿಗೆ ಬಿಸ್ತು, ಸೀರೆಯ ನೀರಿಗೆ ಬಿಸ್ತು, ಕಟ್ಟಿರುವಂಥ ಹೆಣಲು ಬಿಸ್ತು, ಬಿಡು ಅಂತೇಳಿ ಮತ್ತೆ ಮಜ್ಜಿಗೆಯನ್ನು ಮಾಡುವ ಸಂದರ್ಭದಲ್ಲಿ ಮೊಸರನ್ನು ಕಲ್ಲು ಆಗ್ತದೆ. ಅದಕ್ಕೆ ಮೊಸರು ಕಲ್ಲು ಅಂತ ಊರು ಹಾಕ್ತದೆ. ಹಾಗೆ ಇದನ್ನು ತಿಳಿದುಕೊಂಡು ರೋಧಿಸ್ತಾ ಇರ್ತಾಳೆ, ನಿನ್ನ ಬಿಟ್ಟು ನಾ ಹೆಂಗಿರಲಿ ಅಣ್ಣ ಅಂತ ರೋಧಿಸ್ತಾ ಇರ್ತಾಳೆ, ದುಃಖವನ್ನು ಪಡ್ತಾ ಇರ್ತಾಳೆ. ಅದೇ ಸಂದರ್ಭಕ್ಕೆ ಗೊಗ್ಗಯ್ಯನ ಉದ್ಧಾರ ಮಾಡಿ, ಗೊಗ್ಗಯ್ಯನ ಉಪದೇಶ ಮಾಡಿ ಮಲ್ಲಮ್ಮ ಪ್ರಭು ಬರ್ತಾ ಇರ್ತಾನೆ. ಈಕೆಯ ಆರ್ತನಾದ, ಈಕೆಯ ಅಳುವ ಧ್ವನಿಯನ್ನು ಕೇಳಿ ಅಳಬೇಕಂತ, ಭಗವಂತನ ಮುಂದೆ ಅಳಬೇಕು. ಅದಕ್ಕೆ ಹೇಳಿದರು ಬಸವಣ್ಣವರು, ಎಲೆ ಹೋತೆ ಅಳು ಕಂಡ್ಯ, ಎಲೆ ಹೋತೆ ಅಳು ಕಂಡ್ಯ. ಶಾಸ್ತ್ರವ ಓದಿದವರ ಮುಂದೆ ಅಳು, ವೇದವ ಓದಿದವರ ಮುಂದೆ ಅಳು. ಎಂಥ ಮಾತು ಹೇಳ್ತಾರೆ ಬಸವಣ್ಣವರು. ಎಲೆ ಹೋತೆ ಅಂತಂದರು, ಮರುಳೆ ತಂದರು, ಕೋತಿ ಅಂದರು, ವಾನರ ಅಂದರು, ಹುಚ್ಚ ಅಂದರು. ಕೊನೆಗೆ ಬಸವಣ್ಣ ಹೋತೆ ಅಳು, ಏ ಕುರಿ ಅಳು, ಶಾಸ್ತ್ರವ ಓದಿದವರ ಮುಂದೆ ಅಳು, ವೇದವ ಓದಿದವರ ಮುಂದೆ ಅಳು, ಓದಿದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವ. ನಮಗೆಲ್ಲ ಏನಂದ್ರೆ ಬಸವಣ್ಣ ಅಜ್ಞಾನಿ, ದಡ್ಡ, ಕುರಿ, ಹೋತ ಅಂತಂದರು. ಹೋತ ಅಳು. ಎಲ್ಲಿ ಅಳಬೇಕಂದ್ರೆ ಜ್ಞಾನಿಗಳ ಮುಂದೆ ಅಳಬೇಕಂತೆ. ಭಗವಂತನ ಮುಂದೆ ಅಳಕ್ಕಾಗಲ್ಲ, ಆ ಭಗವಂತನ ಸ್ವರೂಪದಲ್ಲಿರ್ತಕ್ಕಂಥ ಜ್ಞಾನಿಗಳ ಮುಂದೆ ಅಳಬೇಕು. ವೇದವ ಶಾಸ್ತ್ರವ ಓದಿದವರ ಅಂಥವ್ರ ಮುಂದೆ ಅಳು. ಹತ್ತದಕ್ಕೆ ಒಂದಿಷ್ಟು ನಿನಗೆ ಆ ಸಮಾಧಾನ ಪಡಿಸ್ತಾರೆ, ಹತ್ತದಕ್ಕೆ ಸಮಾಧಾನ ಪಡಿಸ್ತಾರೆ. ಹತ್ತದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವ. ನಾವು ಅಳಲ್ಲ, ನಾವು ನನಗೆ ದುಃಖ ಇದೆ ಅಂತೇಳಿ ಎಲ್ಲಿ ಹೇಳ್ತೇವೆ, ಎಲ್ಲಿ ಹೇಳಂಗಿಲ್ಲ, ಒಳಗೆ ಕೊರಗ್ತಾ ಇರ್ತೇವೆ. ನಮ್ಮ ಹತ್ತಿರ ಬಂದರೂ ಕೂಡ ನಮಗೇನು ಕೇಳ್ತಾರಂತಂದ್ರೆ, ಹೊತ್ತಿಗೆ ತೆಗೆದು ನೋಡ್ರಪ್ಪ ಅವ್ರ, ನನ್ನ ಮಗ ಯಾಕೋ ಕಿರಿಕಿರಿ ಮಾಡಕತ್ತಾನ, ನನ್ನ ಮಗ ಸಾಲಿಗೆ ಹೋಗಲ್ಲಾಗೇನ, ನನ್ನ ಮಗಿಗೆ ಹೆಣ್ಣೆ ಸಿಗ್ತಾ ಇಲ್ಲ, ನನ್ನ ಹೊಲ ಬೆಳೀತಾ ಇಲ್ಲ, ನನ್ನ ಬಾಯಿಗೆ ನೀರು ಬಿದ್ದಿಲ್ಲ, ನನ್ನ ಎಮ್ಮೆ ಹಾಲು ಹಿಂಡಲಾಗ್ಯದ. ಇದು ಕೇಳ್ತಾರೆ. ಈ ಜನನ ಮರಣದ ಚಕ್ರದಿಂದ, ಈ ಭವಚಕ್ರದಿಂದ ಬಿಡುಗಡೆ ಆಗುವುದು ಹೇಗೆ ಅಂತ ಕೇಳಬೇಕೆ ವಿನಃ ಗುರುವಿನ ಹತ್ತಿರ ಬಂದು ನಮ್ಮ ಸಂಸಾರ ವಿಷಯ ವಸ್ತುಗಳ ಬಗ್ಗೆ ಕೇಳುವುದಲ್ಲ. ಸಂಸಾರ ವಿಷಯ ವಸ್ತುಗಳ ಬಗ್ಗೆ ಇವತ್ತಿರ್ತದೆ, ನಾಳೆ ಅಡಗ್ತದ, ಇವತ್ತು ತೋರ್ತತಿ, ನಾಳೆಗೆ ಅಡಗುವಂಥ ಭೂಮಿ. ಅದಕ್ಕೆ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ ಅಂತ ಹೇಳಿದರು. ಆ ವಸ್ತುಗಳಿಗಾಗಿ ನಾವು ಬಡ್ದಾಡ್ತೇವೆ. ಯಾಕೆ ಬಡ್ದಾಡ್ತೀವಿ? ತಮ್ಮ ಮಾಯಾ ಮೆಚ್ಚಿ, ಈ ಸಂಸಾರ ಮೆಚ್ಚಿ ಅಂತ ಹೇಳಿಲ್ಲ. ಯಾಕೆ ಬಡ್ದಾಡ್ತಾ ಇದ್ದೇವೆ? ಈ ಪ್ರಪಂಚವನ್ನು ನೋಡಿ ಕಂಡು ಬಡಿಯಾಡ್ತಾ ಇದ್ದೇವೆ. ಈ ಆರ್ತನಾದವನ್ನು ಅಣ್ಣನನ್ನು ಕಳೆದುಕೊಂಡಿರ್ತಕ್ಕಂಥ ತಾಯಿ ಮುಕ್ತಾಯಿ ಅಣ್ಣನ ನೆನಪು ಮಾಡಿಕೊಂಡು ರೋದನೆಯನ್ನು ಮಾಡ್ತಾ ಇದ್ದಾಳೆ, ಅಳುತ್ತಾ ಇದ್ದಾಳೆ. ನೀನು ಗುರುವಾಗಿದ್ದೀಯ, ನೀನು ಅಣ್ಣ ಅಷ್ಟೇ ಅಲ್ಲ, ತಂದೆಯ ತಾಯಿಯ ರೂಪದಲ್ಲಿ ನನ್ನನ್ನು ಬೆಳೆಸಿದ್ದೀಯ, ನನಗೆಲ್ಲ ರೀತಿಯಾಗಿ ಮಾರ್ಗದರ್ಶನ ಮಾಡಿದ್ದಿ, ನೀ ಇಲ್ಲದೆ ನಾ ಕ್ಷಣ ಹೊತ್ತು ಹೆಂಗಿರಲಿ ಅಂತ ರೋಧಿಸ್ತಾ ಇದ್ದಾರೆ. ಅದೇ ಸಂದರ್ಭಕ್ಕೆ ಅಲ್ಲಮ ಪ್ರಭು ಬರ್ತಾನೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಗೌತಮ ಬುದ್ಧನ ಒಂದು ಕಥೆ ನೆನಪಿಸ್ತೀನಿ ನಿಮಗೆ. ಗೌತಮ ಬುದ್ಧನ ಕಾಲದಲ್ಲಿ ಒಬ್ಬ ಹೆಣ್ಮಗಳು ಗೌತಮ ಬುದ್ಧನ ಕಾಲದಲ್ಲಿ ಒಬ್ಬ ಹೆಣ್ಮಗಳು ಒಂದು ಸತ್ತಿರುವಂಥ ಮಗುವನ್ನು ತಂದು ಆ ಬುದ್ಧನ ಮುಂದೆ ಇಡ್ತಾಳೆ. ಆಕೆ ಕಿಸಾ ಗೌತಮಿ. ಆಕೆ ಅಂತಾಳೆ, ಬುದ್ಧ ಭಗವಂತ ನಿನ್ನನ್ನು ದೇವರಂತ ಪೂಜೆ ಮಾಡ್ತಾರೆ ಜಗತ್ತು, ನನ್ನ ಮಗುವನ್ನು ಬದುಕಿಸು. ಇರಲಿಕ್ಕೆ ಒಂದೇ ಮಗ ಅದ, ನಾನು ಬಹಳ ತುಂಬ ದೇವರ ಹರಕೆಯನ್ನು ಮಾಡಿ ಈ ಮಗುನನ್ನು ಪಡೆದಿದ್ದೀನಿ, ಅದಕ್ಕೆ ಬದುಕಿಸು ಪ್ರಭು ಅಂತೇಳಿ ಉದ್ದ ಕಾಲ ಮೇಲೆ ಹೊರಳಾಡ್ತಾಳೆ. ಬುದ್ಧನ ಕಾಲ ಮೇಲೆ ಬಿದ್ದು ಬುದ್ಧ ಒಂದೇ ಮಾತು ಹೇಳ್ತಾನೆ, ನಾನು ಬದುಕಿಸ್ತೀನಿ ತಾಯಿ, ಚಿಂತೆ ಮಾಡಬೇಡ.
ಬದುಕಿಸ್ತೀನಿ, ಚಿಂತೆ ಮಾಡಬೇಡ. ಆದರೆ ಒಂದು ನಿಯಮವಿದೆ. ಯಾರ ಮನ್ಯಾಗ ಸತ್ತಿಲ್ಲೋ ಅವ್ರ ಮನೆ ಒಳಗೆ ಹೋಗಿ ಸಾಸಿವೆ ತಗೊಂಡು ಬಾ ಅಂತಾನೆ. ಇದೇ ಹಿಂಗಿರ್ಬೇಕು. ಯಾರ ಮನೆಯೊಳಗೆ ಸತ್ತಿಲ್ಲ ಅವ್ರ ಮನೆಗೆ ಸಾಸಿವೆ ಆಗಲಿ ಅಂತ ಮನೆಗೆ ಹೋಗ್ತಾಳೆ. ನೀವು ಸ್ವಲ್ಪ ಸಾಸಿವೆ ಕೊಡ್ತೀರಾ, ನನ್ನ ಮಗ ಸತ್ತಿದ್ದಾನೆ, ಬುದ್ಧ ಭಗವಂತ ಬದುಕಿಸ್ತಾನೆ ಅಂತ ಸಾಸಿವೆಯನ್ನು ತೊಗೊತಾಳೆ. ಕೇಳ್ತಾಳೆ, ನಿಮ್ಮ ಮನೆಗೆ ಯಾರಾದ್ರೂ ಸತ್ತಾರೇನೋ ಅಂತ ಕೇಳ್ತಾಳೆ. ಮನೆ ನಮ್ಮ ಮಾವ ಸತ್ತಿದ್ದಾರೆ ಅಂತೇಳಿ ಸಾಸಿವೆ ಚೆಲ್ಲಿ ಹೋಗ್ತಾಳೆ. ಮತ್ತೊಂದು ಮನೆಗೆ ಬರ್ತಾಳೆ. ಹೀಗೆ ಎಲ್ಲರ ಮನೆಯಲ್ಲಿ ಆತಿ ಮಾವ ಅಜ್ಜ ಯಾರೋ ಒಬ್ಬೊಬ್ಬರು ಸತ್ತು ಹೋಗಿದ್ದಾರೆ ಅಂತ ಎಲ್ಲ ಮನೆ ತಿರುಗಾಡಿ ಕೊನೆಗೆ ಬುದ್ಧನ ಹತ್ತಿರ ಬಂದಾಗ ಅಂತಾನೆ, ಅಪ್ಪ ಬುದ್ಧ ಎಂಥ ಮಾತು ಹೇಳಿದ್ರಲ್ಲ, ಪ್ರತಿಯೊಂದು ಮನೆಯಲ್ಲೇ ಸತ್ತಿದ್ದಾರೆ, ಮತ್ತು ಸತ್ತಿದ್ದಾನೆ ಇವನು ಒಬ್ಬ ಬಂದಿದ್ದಾನೆ ಹೋಗಲೇಬೇಕಲ್ಲ. ಹುಟ್ಟಿದ ಒಳವೊಮ್ಮೆ ಸಾಯುವುದು, ಕಟ್ಟಿದ ಮನೆ ಒಮ್ಮೆ ಬೀಳುವುದು, ಸೃಷ್ಟಿಯ ನಿಯಮವಿದು ಅಂತ ಹಾಡ್ತೇವೆ ಅಲ್ವಾ. ಹಾಗೆ ಇಲ್ಲಿ ಹುಟ್ಟಿದಂದ್ರೆ ಸಾಯಲೇಬೇಕಲ್ಲ ಅಂತ ಬುದ್ಧ ಆ ಹೆಣ್ಮಗಳಿಗೆ ಬೋಧನೆ ಮಾಡಿ ಇವತ್ತು ಕಿಸಾ ಗೌತಮಿ ಅಂತ ಗೌತಮ ಬುದ್ಧನ ಶಿಷ್ಯನಾಗಿ ಇವತ್ತು ಜಗತ್ತಿನ ಪ್ರಸಿದ್ಧ ಆಗ್ತಾಳೆ. ಹಾಗೆ ಅಲ್ಲಮ ಪ್ರಭು ಮುಕ್ತಾಯ ಹಕ್ಕನ ಹತ್ತಿರ ಬಂದಾಗ ಅಜಗಣ್ಣನ ನೆನಪು ಮಾಡಿಕೊಂಡು ಅಳ್ತಾ ಇರ್ತಾಳೆ. ಯಾರು ನೀನು ಅಂತ ಕೇಳ್ತಾನೆ. ನಾನು ಅಜಗಣ್ಣನ ತಂಗಿ ಮುಕ್ತಾಯಿ. ಹೆಸರಿ ತಕ್ಕಂತ ಇಲ್ವಲ್ಲ ನೀನು? ಮುಕ್ತಾಯಿ ಅಂತಂದ್ರೆ ಮುಕ್ತ ಆಗಿರ್ತಕ್ಕಂಥ ತಾಯಿ ನೀನು. ಹೆಸರಿ ತಕ್ಕಂತ ಇಲ್ಲ. ಯಾರಿಗಾಗಿ ಅಳ್ತಾ ಇದ್ದಿ? ಅಣ್ಣ ಅಜಗಣ್ಣನಿಗೋಸ್ಕರ. ಅವ ಅಜರಾಮರಾಗೋಗಿದ್ದಾನೆ. ಯಾಕಂದರೆ ಯಾವ ರೀತಿಯಾಗಿ ನಾವು ವಿಚಾರ ಮಾಡಿ ಭಗವದ್ಗೀತೆಯಲ್ಲಿ ಮಾತಿದೆ, ಹರಿದ ಬಟ್ಟೆಯನ್ನು ಹಳೆಯ ಬಟ್ಟೆಯನ್ನು ಕಳಚಿ ಹೊಸ ಬಟ್ಟೆಯನ್ನು ಉಟ್ಕೊಳ್ತೀವಿ ನಾವು. ಹಬ್ಬ ಹರಿದಿನಗಳಲ್ಲಿ ನೀವೆಲ್ಲ ಹುಡುಗರು ನೋಡಿ, ನಾಳೆಗೆ 15 ಆಗಸ್ಟ್ ಅಂತೇಳಿ ಎಲ್ಲ ಹೊಸ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಎಲ್ಲರೂ ತಂದುಬಿಟ್ಟಿದ್ರಿ, ಅವರಲ್ಪ. ಹಳೆಯ ಬಟ್ಟೆಯನ್ನು ತೆಗೆದು ಹೊಸ ಬಟ್ಟೆಯನ್ನು ಹಾಕ್ಕೊಂಡೇವಿ. ಹಾಗೆ ಶರೀರ ಅನ್ನುವಂಥ ಹಳೆಯದಾಗಿತ್ತು, ಹಳೆಯ ಶರೀರ ಬಿಟ್ಟಿದ್ದಾನೆ, ಹೊಸ ಧಾರಣೆ ಮಾಡ್ತಾನೆ. ಯಾಕೆ ಚಿಂತೆ ಮಾಡ್ತೀಯ? ಅವನು ಅಜರಾಮರ ಇದ್ದಾನೆ, ಅವನು ಹುಟ್ಟಿಲ್ಲ, ಸತ್ತಿಲ್ಲ, ಹುಟ್ಟುವುದಿಲ್ಲ, ಸಾಯುವುದಿಲ್ಲ. ಅಂಥ ಅಜಗಣ್ಣ ಇದ್ದಾನೆ. ಅವನಿಗೆ ಯಾಕೆ? ಅವ ಶರಣ ಇದ್ದಾನೆ. ಅವನಿಗಾಗಿ ಒಂದು ಮಾತನ್ನು ಹೇಳ್ತಾರೆ ಅಲ್ಲಮ್ಮ ಪ್ರಭುದೇವರು, ಬಹಳ ಸುಂದರವಾದಂಥ ಮಾತು. ಮುಕ್ತಿಗೆ ಮುಖವಾಗಿ ಯುಕ್ತಿಗೆ ಹೊರಗಾಗಿ, ಮುಕ್ತಿಗೆ ಮುಖವಾಗಿ ಯುಕ್ತಿಗೆ ಹೊರಗಾಗಿ ಅರಿವಿಂಗೆ ಅರಿವಾಗಿಪ್ಪ ಭೇದ ಕಾಣಬಹುದು. ಅರಿತು ಮರುಹು ನಷ್ಟವಾಗಿಪ್ಪುದು ನಿನ್ನಲ್ಲಿ ಸನ್ನಿಹಿತವಾಗಿಪ್ಪುದು. ಗುಹೇಶ್ವರ ಶರಣ ಅಜಗಣ್ಣ ನಿಲವು ಬಯಲು ಬೆರೆಸಿದ ಮರೀಚಿಕೆಯಂತಾಯಿತು. ಅಜಗಣ್ಣನ ಬಯಲು ರೂಪವಾಗಿದ್ದಾನೆ. ಅವನು ಮೊದಲೇ ಬಯಲುವಾಗಿದ್ದಾನೆ. ದೇಹ ಸತ್ತೈತಂತೋ ಅಥವಾ ಜೀವ ಸತ್ತೈತಂತೋ? ಯಾವುದೂ ಸತ್ಯ ಇಲ್ಲ. ಪಂಚಮಹಾಭೂತಗಳ ನಿರ್ಮಾಣವಾಗಿರ್ತಕ್ಕಂಥ ಈ ಶರೀರ ಮರೀಚಿಕೆ ಅಂತಂದರೆ ಬಿಸಿಲು ಕುದುರೆ, ಹಗ್ಗಿನಲ್ಲಿ ಹಾವು ಕಾಣುವಂಥದ್ದು, ಚಿಪ್ಪದರ ಅದರಲ್ಲಿ ಬಂಗಾರ ಕಳುವಂಥದ್ದು, ಬೆಳ್ಳಿ ಕಾಣುವಂಥದ್ದು. ಹಾಗೆ ಮರೀಚಿಕೆ, ದೇಹ ಅನ್ನೋದು ಮರೀಚಿಕೆ ಇದೆ, ತೋರೆ ಅಡಗುವಂಥದ್ದು. ಅಜಗಣ್ಣ ಅನ್ನುವಂಥದ್ದು ಯಾವಾಗಲೂ ಅಮರ ಆಗಿರ್ತಕ್ಕಂಥವನು. ಅಂತ ಅಜಗಣ್ಣ ನಿಲವು ಬಯಲು ಬೆರೆಸಿದ ಮರೀಚಿಕೆ ಅಂತ ಆಗಿದೆ. ಅಂತ ಅಜಗಣ್ಣ ನೀನು ನೆನೆಸ್ಕೊಂಡು ಹೇಳ್ತಾ ಇದ್ದಲ್ಲ, ಹತ್ರ ಮುಂದೆ ಹೇಗಾನೆ ಮತ್ತು ನೀನು ಎಷ್ಟು ಒಳ್ಳೆಯ ಮಾತನ್ನು ಹೇಳ್ತಾ ಇದ್ದಲ್ಲಕ್ಕ, ನಿನ್ನ ಜ್ಞಾನಿಯಾಗಿದ್ದಿ. ಭಗವಂತ ಕೃಷ್ಣ ಅಲ್ಲಿ ಹೇಳ್ತಾನೆ ಗೀತೆಯಲ್ಲಿ ಕೂಡ, ಕೊಲ್ಲುವನು ನಾನಿದ್ದೀನಿ. ಅರ್ಜುನ ಹೇಳ್ತಾನೆ, ಕೊಲ್ಲಿಸ್ಕೊಳ್ತಕ್ಕಂಥ ಜನರು ಎಲ್ಲ ಅಣ್ಣ ತಮ್ಮಂದಿರಿದ್ದಾರೆ, ಗುರುಗಳಿದ್ದಾರೆ, ಹಿರಿಯರಿದ್ದಾರೆ, ಗುರುಗಳಿದ್ದಾರೆ, ಎಲ್ಲ ಸಂಬಂಧಿಕರಿದ್ದೇವೆ. ನಾ ಯಾರಿಗಾಗಿ ಹೋರಾಟ ಮಾಡಿ ಯಾರಿಗಾಗಿ ರಾಜ್ಯ ಸಂಪಾದನೆ ಮಾಡಬೇಕು ಅಂದಾಗ ಕೃಷ್ಣ ಹೇಳ್ತಾನೆ, ಇದು ತಿಳಿದವರ ಮಾತು. ಯಾರಿಗಾಗಿ ಯುದ್ಧ ಮಾಡಬೇಕು? ಎಲ್ಲ ಅನಾಥರಾಗ್ತಾರೆ. ಗಂಡಂದಿರ ಕಳೆದುಕೊಂಡಿರ್ತಕ್ಕಂಥ ಎಲ್ಲ ಮಕ್ಕಳು ಅನಾಥರಾಗ್ತಾರೆ, ಹೆಂಡತಿಯರು ವರ್ಣಸಂಕರ ಆಗ್ತದೆ. ಯಾಕೆ ಯುದ್ಧ ಆಡಬೇಕು ಅಂತಾನೆ ಅರ್ಜುನ ಭಾಳ ತಿಳಿದಂಗೆ ಮಾತಾಡ್ತಾ ಇದೆಯಲ್ಲ. ಯುದ್ಧ ಆಡುವನು ನೀನಲ್ಲ, ಯುದ್ಧ ಆಡಿಸ್ಕೊಂಡವರು ನೀವಲ್ಲ, ಯಾರೂ ನೀರಲ್ಲ, ಮಾಡಿಸ್ತಕ್ಕಂಥವ್ನು ನಾನಿದ್ದೆ. ಯಾಕಂದರೆ ಮರ್ತಲೋಕ ಎಂಬುದು ಕರ್ತಾರನ ಕಮ್ಮಟ ಅಂತ ಹೇಳಿದರು. ಕರ್ತಾರನ ಕಮ್ಮಟ. ಇಲ್ಲಿ ಸುಮ್ಮನೆ ಬರಬೇಕು, ಏನದು ವ್ಯವಹಾರ ಮಾಡಬೇಕು. ಯಾಕಂದರೆ ಜಗ ಎಂಬುದು ನಾಟಕ, ಸ್ಟೇಜ್ ಅದ.
ಸ್ಟೇಜ್ನಲ್ಲಿ ಡೈರೆಕ್ಷನ್ ಭಗವಂತ ಎಲ್ಲ ತಯಾರು ಮಾಡಿ ಕಳಿಸಿರ್ತಾನೆ, ಹಿಂಗೆ ಮಾಡು ಅಷ್ಟೆ. ಇದೆಲ್ಲ ಸೂತ್ರಧಾರೆಲ್ಲ ಭಗವಂತ ಇದ್ದಾನೆ, ನೀ ಮಾಡುವ ನೀನಲ್ಲೋ ಸೂತ್ರ. ಅದಕ್ಕೆ ಕೋಲ ತುದಿಯ ಕೋಡಗದಂತೆ ನೇಣು ತುದಿಯ ಗೊಂಬೆಯಂತೆ ಆಡಿದ ನೀನು ಆಡಿಸಿದಂತೆ ಅಕ್ಕ ಮಾದೇವಿ ಹೇಳ್ತಾಳೆ. ಕೋಲ ತುದಿಯ ಕೋಡಗ ನೇಣು ತುದಿಯ ಗೊಂಬೆಯಂತೆ ಆಡಿದ ನೀನು ಆಡಿಸಿದಂತೆ. ಹಾಗೆ ಭಗವಂತ ಆಡಿಸೋವನಿದ್ದಾನೆ. ನಾವ್ಯಾರು ಆಡೋರು ಯಾರು? ಸುಮ್ಮನೆ ನಾನೇ ಆಡ್ತಾ ಇದ್ದೀನಿ, ಈಗ ನಾನೇ ಮಾತಾಡ್ತಾ ಇದ್ದೀನಿ, ನೀವೆಲ್ಲ ಕೇಳ್ತಾ ಇದ್ರಲ್ಲ, ಕೇಳೋರು ನೀವಲ್ಲ, ಹೇಳೋರು ನಾವಲ್ಲ. ಇದೆಲ್ಲ ಭಗವಂತನ ಲೀಲೆ. ಇದೆಲ್ಲ ಭಗವಂತನ ಗುರು ನ ಶಿಷ್ಯ ನ ಜಾತಿ ಭೇದ ನ ಮಂತ್ರ ನ ತೀರ್ಥ ನ ವೇದೋ ನ ಯಜ್ಞ, ಎಲ್ಲ ಚಿದಾನಂದ ರೂಪ ಶಿವಂ ಶಿವಂ. ಚಿದಾನಂದ ಭಗವಂತನ ಸ್ವರೂಪ ಆಗಿರುವಾಗ ಇದಕ್ಯಾಕೆ ನೀ ಚಿಂತೆ ಮಾಡ್ತೀನಿ, ತಿಳಿದಂಗೆ ಮಾತಾಡ್ತಾ ಇದೆಯಲ್ಲ, ಇದು ನಿನ್ನ ಮಾತಿಗೆ ಯೋಗ್ಯ ಅಲ್ಲ. ಯಾರಿಗಾಗಿ ದುಃಖಿಸ್ತಾ ಇದೆಯಾ? ಎದಕ್ಕಾಗಿ ದುಃಖಿಸ್ತಾ ಇದೆಯಾ? ಅದಕ್ಕೆ ದುಃಖ ಪಡಬೇಡ. ಆಗ ನನಗೆ ನನ್ನ ಬೋಧನೆ ಮಾಡುವಂಥವ್ರು ಯಾರಿದ್ದಾರೆ? ನನಗೆ ಚಿಕ್ಕಂದಿಂದ ಇಲ್ಲಿಯವರೆಗೆ ನನಗೆ ಬೆಳೆಸಿದವನು, ಮಾರ್ಗವನ್ನು ತೋರಿದವನು, ತಂದೆಯಾಗಿ ಮುಕ್ತಾಯಿ ಪ್ರತಿಯೊಂದು ವಚನಕ್ಕೂ ಅಜಗಣ್ಣ ತಂದೆ ಅಂತ ಅಂಕಿತನಾಮೆ ಬಳಸಿದ್ದಾಳೆ. ಇವರು ಕೂಡಲ ಸಂಗಮ ದೇವ, ಚನ್ನಬಸವಣ್ಣ, ಅಕ್ಕಮಾದೇವಿ ಎಲ್ಲರೂ ಆಯಾ ದೇವ್ರ ಹೆಸರು ಬಳಸಿದ್ದಾರೆ. ಆದರೆ ಮುಕ್ತಾಯಕ್ಕ ಅಜಗಣ್ಣ ತಂದೆ ಅಂತ ಅಂಕಿತನಾಮವನ್ನು ಬಳಸಿದ್ದಾಳೆ. ತನ್ನ ಅಣ್ಣನ, ತನ್ನ ಗುರು ಅವನೇ. ಅಂತ ಅಜಗಣ್ಣ ನನಗೆ ದಾರಿದೀಪವಾಗಿದ್ದ, ಮಾರ್ಗವನ್ನು ತೋರಿದ್ದ ತಂದರೆ ಈಗ ನನಗೆ ಯಾರು ತೋರ್ತಾರ ತಂದ್ರೆ ಆಗ ಯಾಕೆ ಚಿಂತೆ ಮಾಡ್ತೀವಿ? ತೋರಿಸುವಂಥವ್ರು ಅರಿವೇ ನಿನ್ನಲ್ಲಿರುವಾಗ ಅರಿವೇ ನಿನಗೆ ಗುರು ರೂಪ ಆಗ್ತದೆ. ಅರಿವು ಬಂದೈತಲ್ಲ. ಈಗ ಒಂದು ಸಲ ನಿಮ್ಗೆ ಮನೆಯೊಳಗೆ ಒಂದು 4-5 ಪಣತಿಗಳ ದೀಪಗಳ ತಿಳ್ಕೊಳ್ರಿ. 4-5 ದೀಪಗಳಿಗೆ ನೀವು ಪ್ರತಿಯೊಂದು ದೀಪಕ್ಕೂ ಕಡ್ಡಿ ಕೊರೆದು ಹಚ್ತೀರಿ, ಏನು ಒಂದು ದೀಪ ಹಚ್ಚಿ ಇನ್ನೊಂದು ದೀಪಕ್ಕೆ ಆ ದೀಪದಿಂದ ಹಚ್ತಿರೋ? ಒಂದು ದೀಪದಿಂದ ಇನ್ನೊಂದು ದೀಪ ಬೆಳಗಿಸ್ತೀವಿ. ನಿನಗೊಂದಿಷ್ಟು ಅರಿವು ಆಗ್ಯದಲ್ಲ. ಈಗ ನೀ ಯಾರು, ನಿನ್ನ ವರ್ತನೆ, ನಿನ್ನ ನಡವಳಿಕೆ ಎಲ್ಲ ಬದಲಾವಣೆಗೆ ನಿನಗೆ ಅರಿವು ಆಗಿದೆ ಅಂತಂದರೆ ಅರಿವೇ ನಿನಗೆ ಗುರು ಆಗ್ತದೆ. ಯಾಕೆ ವಿಚಾರ ಮಾಡ್ತೀವಿ ಅಂತ ಅಲ್ಲಮ ಪ್ರಭು ಹೇಳ್ತಾನೆ. ಒಂದು ದೀಪ ಹಚ್ಚಿ ಇನ್ನೊಂದು ದೀಪ ಹೆಂಗೆ ಬೆಳಗಿಸ್ತೀವೋ, ಅಜಗಣ್ಣ ದೀಪ ಹಚ್ಚಿ ಹೋಗಿದ್ದಾನೆ. ಅಜಗಣ್ಣ ದೀಪ ಹಚ್ಚಿ ಹೋಗಿದ್ದಾನೆ, ನಿನಗೆ ಧರ್ಮದ ಬೆಳಕು ಕೊಟ್ಟಿದ್ದಾನೆ. ಆ ಬೆಳಕಿನಲ್ಲಿ ನಡೆಯವ ಅಂತಂತಾನೆ ಅಲ್ಲ ಪ್ರಭು. ಹೀಗೆಲ್ಲವನ್ನು ಹೇಳಿ ನೀನು ದುಃಖಿಸುವುದು ಅವಶ್ಯಕತೆ ಇಲ್ಲ. ನೀನು ನಿನ್ನ ಮುಂದಿನ ದಾರಿ, ಅಧ್ಯಾತ್ಮದ ದಾರಿ, ನಿನ್ನ ಶರಣರ ದಾರಿ ಕಾಣುವಂಥ ಉಪದೇಶ ಮಾಡ್ತಾನೆ. ಹೀಗೆ 10 ಹಲವಾರು ರೀತಿಯಾಗಿ ಆ ಅಜಗಣ್ಣ ತಂದೆಯ ತಂಗಿಯಾಗಿರ್ತಕ್ಕಂಥ ಮುಕ್ತಾಯಿ ಉಪದೇಶವನ್ನು ಮಾಡಿ, ಹಾಗೆಯೇ ಕೂಡ ಅಜಗಣ್ಣನ ಬಗ್ಗೆ ಒಂದು ಮಾತನ್ನು, ಬಹಳ ಸುಂದರವಾದೊಂದು ಮಾತನ್ನು ಹೇಳ್ತಾಳೆ. ತನುವಿಡಿದನಾಗಿ ಅರಿಯದೆ ಕೆಟ್ಟೆನು, ತನುವಿಡಿದನಾಗಿ ಅರಿಯದೆ ಕೆಟ್ಟೆನು. ನಾ ಶರೀರವನ್ನು ಭಾವಿಸಿ ಶರೀರವನ್ನೇ ನಾನು ಅಂತ ನಾವು ತಿಳ್ಕೊಂಡಿರುವಾಗೆ ಅದು ಅರಿಯದೆ ಕೆಡ್ತೇವೆ ನಾವು. ಕೆಡಬಾರ್ದಾಗಿತ್ತಂದ್ರೆ ತನು ಪಂಚಮಹಾಭೂತಗಳಿಂದ ಆಗಿರ್ತಕ್ಕಂಥದ್ದು ಅಂತ ತಿಳಿಬೇಕು. ಈ ಶರೀರ ತಂದೆ ತಾಯಿಗಳು, ಆದರೆ ಅಧ್ಯಾತ್ಮದ ತಂದೆ ತಾಯಿಗಳು ಸದ್ಗುರುನಾಥ ಇರ್ತಾನೆ, ಗುರುಗಳಾಗಿರ್ತಾರೆ. ಹಾಗೆ ತನುವಿಡಿದನಾಗಿ ಅರಿಯದೆ ಕೆಟ್ಟೆನು, ಮನವಿಡಿದನಾಗಿ ಅರಿವು ಉಳಿಯದೆ ಕೆಟ್ಟೆನು. ತನು ಮನ ಅಂತ ಐತಲ್ಲ, ಮನಸ್ಸಿಗೆ ನಾವು ಅಂದ್ಕೊಂಡೇವಂದ್ರೆ ಎಲ್ಲ ಮನಸ್ಸೇ ಇದೆ ಅಂತೀವಿ. ಮನ ಏವ ಕಾರಣಂ ಬಂದ ಮೋಕ್ಷಯೋ, ಮನ ಎಂಬ ಮರ್ಕಟನು ತನು ಎಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖಿಗೆ ಹಾರುತ್ತಿದೆ ನೋಡ. ಇಂಥ ಮನ ಹಿಡಿದು ಮನಸ್ಸಿಗೆ ನಾವು ಅಂಟ್ಕೊಂಡೇವಂದ್ರೆ ಅರಿವು ಉಳಿಯದೆ, ಅರಿವು ಆಗೋದಿಲ್ಲಂತೆ. ತನು ಶರೀರ ನಂಬ್ಕೊಂಡ್ರೆ ಅಲ್ಲಿ ಅರಿಯದೆ ನಾವು ಕೆಡ್ತೇವೆ, ಮತ್ತು ಮನಸ್ಸಿಗೆ ಅಂಟ್ಕೊಂಡೇವಂದ್ರೆ ಅಲ್ಲಿ ಅರಿವೇ ಆಗುವುದಿಲ್ಲ. ಭಾವದ ಬಯಕೆ ಹಿಂಗಲಾಗಿ ವಿಯೋಗನಾಗಿ ಕೆಟ್ಟೆನು. ಭಾವನೆ, ತನು ಮನ ಧನ ಅಂತ ಹೇಳ್ತಾರೆ. ಭಾವ, ಪ್ರಾಣಲಿಂಗ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅಂತ ಹೇಳ್ತೀವಿ. ಭಾವನೆಗಳನ್ನು, ಭಾವದ ಬಯಕೆ ಹಿಂಗಲಾಗಿ ವಿಯೋಗವಾಗಿ ಕೆಟ್ಟೆನು. ಅರಿವ ನುಡಿದು ಮರುವಿನೊಳಗಾದನು. ಅರಿವು ಅದ ನನಗೆ, ನಾನು ಮನುಷ್ಯ ಅಲ್ಲ, ಮಾನವ ಅಲ್ಲ, ನಾನು ಮಹಾದೇವ ಅನ್ನುವಂಥ ಅರಿವೈತಿ. ಆದರೆ ಮಹಾದೇವನ ಇರುವಿಕೆ ಬರ್ತಾ ಇಲ್ಲ. ಅಲ್ಲಿ ಅರಿವ ನುಡಿದು ಮರುವಿನೊಳಗಾದೆನು. ಅರಿವೈತಿ, ಅರಿವು ಇದ್ದರೂ ಕೂಡ
ಮರುವಿನ ಜೊತೆಗೆ ಹೋಗ್ತಾ ಇದ್ದೆ. ನೋಡಪ್ಪ, ನೀನಲ್ಲ, ನೀನು ಪರಮಾತ್ಮ. ತನ್ನ ಬಿಟ್ಟು ದೇವರಿಲ್ಲ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ. ತನ್ನ ತಾನಾರೆಂದು ತಾನೇ ಅರಿದೊಡೆ ತಾನೇ ದೇವ ನೋಡ ಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳಿದ ಹಾಗೆ ಎನ್ನ ಕಾಣದೆ ಭಿನ್ನ ಜ್ಞಾನಿಯಾದನು. ಅರಿವೇ ಇರುವಾಗ, ನೀನು ಅರಿವೇ ಸ್ವರೂಪವಾಗಿದ್ದಾಗ ನೀನೇನದಿ ಶರೀರವನ್ನು, ಭಾವವನ್ನು, ತನುವನ್ನು, ಮನವನ್ನು ಅದ್ರ ಜೊತೆಗೆ ಬೆರೆಸಿದಾಗ ನೀನು ಏನಾಗ್ತಾ ಇದೆ ಅಂತಂದರೆ ಅರಿವು ನಿನಗೆ ಸಿಗ್ತಾ ಇಲ್ಲ, ಅರಿವು ಜಾಗೃತ ಆಗ್ತಾ ಇಲ್ಲ. ಆ ಅರಿವನ್ನು ಜಾಗೃತ ಮಾಡುವಾಗೋಸ್ಕರವೇ ಸಂತರು ಮಹಾತ್ಮರು ಬರ್ತಾರೆ. ಅಜಗಣ್ಣನೆಂಬ ಮಹಿಮನು ಘನವೆದ್ಯನಾಗಿ ಎನ್ನ ಮತಿಗೆ ಮರವೇನು ಮಾಡಿ ಹೋದೆನು. ಅಜಗಣ್ಣ ನನಗೆ ಎಲ್ಲ ಕೊಟ್ಟನು. ಅಜಗಣ್ಣ ಮಹಿಮನು ಘನವೇದ್ಯನಾಗಿ ನನಗೆಲ್ಲವನ್ನು ನನ್ನ ಮತಿಗೆ ತಿಳಿಯುವ ಹಾಗೆ ಕೊಟ್ಟಿದ್ದಾನೆ. ಆದರೆ ಮರು ಹಿಂಗಾಯ್ತಲ್ಲ ಅಂತೇಳಿ ದುಃಖಿಸ್ತಾ ಅಲ್ಲಮ್ಮನಿಗೆ ಶರಣಾಗತಳಾಗ್ತಾಳೆ. ಅಲ್ಲಮ್ಮನಂತಾನೆ, ಅಜಗಣ್ಣ ಎಲ್ಲಿ ಇಲ್ಲ, ನಿನ್ನ ಒಳಗೂ ಇದ್ದಾನೆ, ನನ್ನ ಒಳಗೂ ಇದ್ದಾನೆ, ಇಲ್ಲೆಲ್ಲನೂ ಇದ್ದಾನೆ ಅಜಗಣ್ಣ. ಆ ಅಜಗಣ್ಣನ ಯಾಕೆ ದುಃಖ ಪಡ್ತೀಯ? ನಿನ್ನೊಳಗೆ ಇದ್ದಾನೆ. ಆ ಅಜಗಣ್ಣ ರೂಪದಲ್ಲಿದ್ದಾನೆ. ರೂಪದಲ್ಲಿದ್ದರೂ ಕೂಡ ನೀನು ಮರುವಿನಂಗೆ ಮಾತಾಡ್ತಾ ಇದೆಯಲ್ಲ, ಇದು ನಿನ್ನ ಹೆಸರಿಗೆ ತಕ್ಕಂತೆ, ನಿನ್ನ ಇರುವಿಕೆ ತಕ್ಕಂತೆ ಯೋಗ್ಯ ಅಲ್ಲ ತಾಯಿ ಅಂತ ಉಪದೇಶ ಮಾಡಿದಾಗ ಆಕೆಯ ಅರಿವಾಗ್ತದೆ. ಆಗ ಅಳುವುದನ್ನು ನಿಲ್ಲಿಸ್ತಾಳೆ. ಅಳುವನ್ನು ನಿಲ್ಲಿಸಿ, ನೀನೇ ನನಗೆ ಇವತ್ತು ದಾರಿದೀಪ, ನೀನೇ ನನಗೆ ಸರ್ವಸ್ವ, ನೀನೇ ನನಗೆ ಗುರು ಅಂತ ಶರಣಾಗತಳಾಗಿ ಮತ್ತೆ ಅಲ್ಲಿಂದ ಅಲ್ಲಮ ಪ್ರಭು ಮುಂದೆ ಹೊರಡ್ತಾನೆ. ಎಲ್ಲಿಗೆ ಹೊರಡ್ತಾನೆ ಅನ್ನುವಂಥದ್ದನ್ನು ನಾಳಿನ ಸಮಯದಲ್ಲಿ ನಾವೆಲ್ಲ ನೋಡ್ತೇವೆ.